ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಯತೆ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ಭ್ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಲೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲವು ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಭಿಜಂತರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತಿ ಅಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣನ ತನ್ನ ಬಾಲಲೀಲೆಯನ್ನು ಹೇಳ್ತಾ ತಾನು ನಂದಗೋಕುಲವನ್ನು ಬಿಟ್ಟು ತಾನು ನಂದವ್ರಜಕ್ಕೆ ತೆರಳಿದ್ದಾನೆ. ಅಲ್ಲಿ ಬೃಂದಾವನದ ಆಸುಪಾಸಿನಲ್ಲಿ ಆರಾಮವಾಗಿ ಆಟ ಆಡ್ತಾ 11 ವರ್ಷ ತುಂಬಿದೆ ಕೃಷ್ಣ ಬಲರಾಮರಿಗೆ. ಆಗ ಊರಿಗೆ ಮಹಾಮಾರಿಯಾದಂತಹ ಒಂದು ಸೆಕೆ ಬಂದಿದೆ, ಬಿಸಿಲು. ಆ ಸೆಕೆ ಮಾತ್ರ ಅಲ್ಲ, ಅಲ್ಲಿಂದ ಬಹಳಷ್ಟು ರೋಗಗಳೆಲ್ಲ ಬಂತು. ಹಾಗಾಗಿ ಎಲ್ಲರೂ ಕೂಡ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ತಾನು ಏನೊಂದು ಬೃಂದಾವನ ಉಂಟು, ಅಲ್ಲಿ ತಾನು ಒಂದು ಸುರಂಗವನ್ನೆಲ್ಲ ತೋಡಿ ಅದರ ಒಳಗೆ ಜನರನ್ನೆಲ್ಲ ಕುಳ್ಳಿರಿಸಿ ಅವರಿಗೆ ಶೈತ್ಯಾದಿ ಉಪಚಾರಗಳನ್ನು ಮಾಡಿ ತುಂಬಾ ಅನುಕೂಲ್ಯತೆಗಳನ್ನು ಮಾಡಿಕೊಟ್ಟ. ಆದರೂ ಅಲ್ಲಿ ಆ ರೋಗ ಬರಲಿಕ್ಕೆ ಕಾರಣ ಏನು ಇತ್ಯಾದಿಗಳನ್ನೆಲ್ಲ ಏನು ಅಂತ ಮಂತ್ರಾಲೋಚನೆ ಮಾಡ್ತಾರೆ. ಆಗ ಅಲ್ಲಿ ಒಬ್ಬ ವಿದೇಶದಿಂದ ಬಂದಂತ ಒಬ್ಬ ಗೋಪಾಲ ವೃದ್ಧ ಗೋಪ ತಾನೆಲ್ಲ ಚರಿತ್ರೆಯನ್ನು ಹೇಳ್ತಾನೆ, ಏನಿಲ್ಲ, ನಾವೆಲ್ಲ ರುದ್ರದೇವರನ್ನು ಪ್ರಾರ್ಥನೆ ಮಾಡಬೇಕು, ನಮ್ಮೆಲ್ಲ ಪರಿಹಾರ ಆಗತ್ತೆ ಸಮಸ್ಯೆಗಳಿಗೆ. ಏನು ಸಮಸ್ಯೆ? ಬಹಳವಾದಂತಹ ಸಾಂಕ್ರಾಮಿಕ ರೋಗಗಳು ಬಂದ ಹಾಗೆ, ಸೆಕೆಯಿಂದ ಉಂಟಾದಂತಹ ರೋಗಗಳು. ಈ ರೋಗಗಳ ಪರಿಹಾರ ಆಗಬೇಕು ಕೇಳಿದ್ರೆ ನಾವು ರುದ್ರದೇವರ ಉಪಾಸನೆ ಮಾಡಬೇಕು. ಹಾಗಾದ್ರೆ ಹೇಗೆ ರುದ್ರದೇವರಿಗೂ ಉಪಾಸನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅವ ಹೇಳ್ತಾನೆ, ಪುಷ್ಪಗಂಧೈಚ ಧೂಪೈಚ ದೀಪೈಶ್ಚೈವ ಸಮಂತತಃ ಅಂತ ಪುಷ್ಪ ಧೂಪಾದಿಗಳಿಂದೆಲ್ಲ ಅವರದ್ದು ಆರಾಧನೆ ಮಾಡಬೇಕು ಅಂತ ರುದ್ರದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಆರಾಧನೆಯನ್ನು ಮಾಡುವ ಅರ್ಚ ಮೂರ್ಧ್ನಿ ಸ್ಥಿತಾತತ್ತ ಸಪ್ತರಾತ್ರಂತು ಸಂತತಂ ಅಂತ 7 ರಾತ್ರಿವರೆಗೂ ಸಂತತವಾಗಿ ಕೂಡ ರುದ್ರದೇವರ ಆರಾಧನೆ ನಡೀತಾ ಉಂಟು. ಅಲ್ಲಿ 3 ರೀತಿಯಾದಂಥ ಒಂದು ಮಂತ್ರಕ್ಕೆ ಹೇಗೆ ಅರ್ಥ ಇರುತ್ತೋ ಅದೇ ರೀತಿಯಾಗಿ 3 ರೀತಿಯಾದಂಥ ಪ್ರತೀಕಗಳಲ್ಲಿ ಮಹಾರುದ್ರದೇವರ ಆರಾಧನೆ ನಡೀತಾ ಉಂಟು. ತೇಷ್ವೇ ವಾಹಸ್ಸು ವಿಪ್ರೇಂದ್ರಾಹ ಸಂಹಿತಾಧ್ಯಯನೇ ರತಾಃ ತ್ರಿಭಿರ್ದೇವೇದೈಸ್ತಥಾ ಚಕ್ರುಹು ಮಹಾದೇವ ಪ್ರಸತ್ತಯೇ. ಅಂತಹ ಆರಾಧನೆ ಎಲ್ಲ ಆಗುವಾಗ ವೇದ ಪಾರಾಯಣಗಳಾಗಬೇಕು. ಹಾಗಾದ್ರೆ ದೇವರ ಪೂಜೆ ಒಂದು ಕಾಲಘಟ್ಟದಲ್ಲಿ ಆಗ್ತದೆ, ಆದ್ರೆ ವೇದ ಪಾರಾಯಣ ಬೆಳಿಗ್ಗಿಂದ ಸಾಯಂಕಾಲ ಆಗತ್ತೆ. ಹಾಗಾಗಿ ಆ ಹಗಲಿನಲ್ಲಿ ಎಲ್ಲ ಬ್ರಾಹ್ಮಣರೆಲ್ಲ ಸೇರಿ ವೇದ ಸಂಹಿತೆಗಳನ್ನು ಪಾರಾಯಣ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ವೇದಗಳನ್ನೆಲ್ಲ ಪಾರಾಯಣ ಮಾಡಿದ್ರು. ಹೀಗೆ ಯಾಕೆ ಮಾಡಿದ್ರು? ಮಹಾದೇವರು ಮಹಾರುದ್ರದೇವರು ತಾವು ಸಂಪ್ರೀತರಾಗಬೇಕು ಅಂತ ಅವರ ಪ್ರೀತಿಗೋಸ್ಕರ ಪಾರಾಯಣ ಮಾಡಿದ್ರು. ಗಾನೈಶ್ಚ ಕೇಚಿತ್ ಗಾಯಂತಿ ಶಂಕರಂ ವೃಷಭಧ್ವಜಂ ನೃತ್ಯಂತಿ ಚ ವಿಶೇಷೇಣ ರುದ್ರ ಪ್ರೀತ್ಯರ್ಥ ಮುದ್ಯತಾಹ. ಆಮೇಲೆ ಹಾಗಾದ್ರೆ ವೇದ ಕಲಿದಂತ ಬ್ರಾಹ್ಮಣರು ಏನೋ ಅವರು ಮಂತ್ರ ಪಠನೆ ಮಾಡ್ತಾರೆ, ವೇದಘೋಷ ಆಗತ್ತೆ. ಪೂಜೆ ಮಾಡುವವರು ಒಂದಿಷ್ಟು ಪುರೋಹಿತರು ಪೂಜೆ ಮಾಡ್ತಾರೆ. ಹಾಗಾದ್ರೆ ಬೇರೆಯವರು ಏನು ಮಾಡಿದ್ರು? ಅಷ್ಟು ಅನ್ನದಾನ ಪೂಜೆ ಅದಿದ್ದೆಲ್ಲ ನಡೀತದೆ. ಕೆಲವರು ಗಾನೈಶ್ಚ ಕೇಚಿತ್ ಗಾಯಂತಿ ರುದ್ರದೇವರ ಪ್ರೀತ್ಯರ್ಥಕ್ಕೋಸ್ಕರ ಹಾಡು ಹಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವುಗಳು ಕೇವಲ ಜನ ಸೇರ್ಲಿಕ್ಕಿದ್ದಂಥ ಪ್ರಕ್ರಿಯೆಗಳಲ್ಲ. ಮತ್ತೆ ಇದೆಲ್ಲ ಪೂಜೆಯ ಅಂಗಗಳು. ಭಗವಂತನನ್ನು ಮೆಚ್ಚಿಸುವ ಕೆಲಸದಲ್ಲಿ ಹಾಡು ಹೇಳುವಂಥದ್ದು ಒಂದು. ಹಾಗಾಗಿ ಹಾಡು ಹೇಳಿದ್ರು. ಈ ಹಾಡು ಹೇಳಬೇಕಾದ್ರೆ ಏಕಸ್ತಪೋದ್ ವಿರಧ್ಯಾಯಿ ತ್ರಿಭಿರ್ಗಾನಂ ಚತುಷ್ಪಥ ಅಂತ ಇರುವುದು.
ಹಾಡು ಹೇಳಬೇಕಾದ್ರೆ ಹೇಗೆ ಕೇಳಿದ್ರೆ ತ್ರಿಬಿರ್ ಗಾನ, 3 ಜನ ಆದ್ರೂ ಬೇಕು, ಪಕ್ಕವಾದ್ಯಗಳೆಲ್ಲ ಇರಬೇಕು, ಹಾಗಿದ್ರೆ ಮಾತ್ರ ಹಾಡಿಗೆ ಒಂದು ಮಹತ್ವ. ಹೀಗೆ ಅದೆಲ್ಲವನ್ನು ಮಾಡಿದ್ದಾರೆ. ಶಂಕರಂ ವೃಷಭನ್ನು ಏನು ಹಾಡಿದ್ದಾರೆ? ಶಂಕರನನ್ನು, ರುದ್ರದೇವರನ್ನು, ವೃಷಭಧ್ವಜನಾದಂಥ ರುದ್ರದೇವರಿಗೆ ತಾವು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನೃತ್ಯಂಚಿತ ವಿಶೇಷೇಣ ರುದ್ರಪ್ರೀತ್ಯರ್ಥ ಮುದ್ಯತಃ. ಕೆಲವರು ಹಾಗಲ್ಲ, ಇವರು ಹಾಡು ಹಾಡಿದಾಗ ಡ್ಯಾನ್ಸ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು, ನೃತ್ಯವನ್ನು ಮಾಡಿದ್ರು. ಯಾಕೆ ನರ್ತನ ಮಾಡಿಕೊಂಡು ಯಾಕೆ ಮಾಡಬೇಕು? ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಲಿದರೆ ಒಲಿವೆ ನಾ ನಿಮಗೆಂಬ ಅಂತ ಹೇಳಿದ್ವು. ಹಾಗಾಗಿ ಭಗವಂತನ ಪ್ರೀತಿಗೋಸ್ಕರ ಕುಣಿದಾಡಿಕೊಂಡು ನಾವು ಆರಾಧನೆ ಮಾಡಬೇಕು. ನೋಡಿ, ಕೃಷ್ಣ ಮಠದ ಆರಾಧನೆಯಲ್ಲಿ ದೇವರ ನೈವೇದ್ಯ ಆಗಬೇಕಾದ್ರೆ ತೊಟ್ಟಿಲು ಪೂಜೆ ಎಲ್ಲ ಮಾಡುವಾಗ ಲಕ್ಷ್ಮೀನಾರಾಯಣ ಅಂತ ಕುಣಿತಾರೆ. ಅದು ಕುಣಿಯೋದು ಯಾವುದಕ್ಕೆ ಕೇಳಿದ್ರೆ ಭಗವಂತನ ಪ್ರೀತ್ಯರ್ಥಕ್ಕೋಸ್ಕರ. ಹಾಗಾಗಿ ಇಲ್ಲಿ ಆಗುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ವಾದ್ಯಗಳು ಎಲ್ಲವೂ ಕೂಡ ಪೂಜೆಯ ಅಂಗ. ಭೂಕ್ಷೇಪೈರವಿಕ್ಷೇಪೈರ್ವಿಪ್ರಮೇ ಮುಖಾಭಿರ್ನಯ ಸೂಚಕೈಃ ಭೂಕ್ಷೇಪೈರಕ್ಷಿಪಿಕ್ಷೇಪೈಃ ಮುಖಾಭಿರ್ನಯ ಸೂಚಕೈಃ ಹಸ್ತವಿನ್ಯಾಸಯೋಗೈಶ್ಚ ಪಾದಪಾತೈಶ್ಚ ಭಾಗಶಃ ನೃತ್ಯಸ್ತು ತೇಷು ವಿಪ್ರೇಷು ಶಿವಸ್ಯ ಪ್ರಮುಖೇ ತದ ಸಪ್ತಮೇಹನಿ ಮಧ್ಯಾಹ್ನೆ ಪ್ರೋದ್ಭೂತಂ ಮಹದದ್ಭುತಂ. ಇನ್ನು ಹೇಳ್ತಾರೆ, ಆ ಹುಬ್ಬುಗಳ ಕುಣಿಸುವಿಕೆ, ನರ್ತನ ಅಂದ್ರೆ ಸುಮ್ಮನೆ ಏನೋ ಒಂದು ಹೀಗೆ ಹೀಗೆ ಕುಣಿಯೋದಲ್ಲ, ಎಲ್ಲ ಅವಯವಗಳಿಂದ ಕೂಡ ಕುಣಿತಾ ಇದ್ರು ಹೇಳ್ತಾರೆ. ಹುಬ್ಬುಗಳ ಕುಣಿಸುವಿಕೆ, ನೀವು ಏನು ಮಾಡಬೇಕಲ್ಲ, ಖಾಲಿ ಹುಬ್ಬು ನೋಡಿದ್ರೆ ಸಾಕು, ಅದರಲ್ಲಿ ಒಂದು ವಿಕ್ಷೇಪಗಳನ್ನೆಲ್ಲ ಮಾಡಿಕೊಂಡು ಭಗವಂತನ ಗುಣಗಾನಗಳನ್ನು, ಅವನದ್ದೆಲ್ಲ ಕೀರ್ತನೆಗಳನ್ನು ಹೇಳ್ತಾ ಇದ್ದಾರೆ. ಕಣ್ಣಿನ ರೆಪ್ಪೆಗಳನ್ನು ವಿಕ್ಷೇಪ ಮಾಡ್ತಾ ಇದ್ದಾರೆ. ಕಣ್ಣಿನ ರೆಪ್ಪೆ ಅದನ್ನು ದೊಡ್ಡದು ಮಾಡುದು, ಚಿಕ್ಕದು ಮಾಡುದು, ಹೀಗೆಲ್ಲ ಮುಖಗಳಿಂದ ಅಭಿನಯ ಸೂಚನೆ ಮಾಡುವಂಥದ್ದು ನಾವು. ಹಾಗಾಗಿ ಇದಿಷ್ಟು ಅಲ್ಲದೆ ಕೈಗಳ ವಿನ್ಯಾಸ, ಪಾದಗಳ ವಿನ್ಯಾಸ, ಹಸ್ತ ವಿನ್ಯಾಸ ಸಂಯೋಗಿಸ ಪಾದಪಾತೈಶ್ಚ ಭಾಗಶಃ, ಇನ್ನು ಅನೇಕ ಭಂಗಿಗಳಿಂದ ಶಿವನನ್ನು ಪ್ರೀತಿಗೋಸ್ಕರ ಶಿವನ ಎದುರುಗಡೆ ಬ್ರಾಹ್ಮಣರು ಹಾಗೆ ನರ್ತಕರು ನರ್ತನವನ್ನು ಮಾಡ್ತಾ ಇದ್ದಾರೆ. ಸಪ್ತಮೇ ಹನಿ ಮಧ್ಯಾಹ್ನೆ ಪ್ರೋದ್ಭೂತಂ ಮಹದದ್ಭುತಂ. ಅದೇ ದಿನ 7ನೇ ದಿನ ಆಗಿದೆ. ಹೀಗೆ ಮಧ್ಯಾಹ್ನ ಹೊತ್ತಿನಲ್ಲಿ ಅದ್ಭುತವಾದ ಒಂದು ಘಟನೆ ನಡೆಯಿತು. ಏನು? ತೇಷಾಮೇಕೋ ದ್ವಿಜೇಂದ್ರಸ್ತು ವೇದ ವೇದಾಂಗಪಾರಗಃ ಉನ್ಮತ್ತ ಇವ ಸನ್ನಜ್ಞೆ ಸಟ್ಟಹಾಸಃ ಪುನಃ ಪುನಃ. ರುದ್ರದೇವರಿಗೆ ಪೂಜೆ ಮಾಡ್ತಾ ಉಂಟು. ಆಗ ಒಬ್ಬ ಬ್ರಾಹ್ಮಣನ ಮೇಲೆ ವೇದಪಾರಂಗತನಾದ ಮಹಾಜ್ಞಾನಿಯವ, ಅವನು ಅಟ್ಟಹಾಸವನ್ನು ಮಾಡ್ತಾ ಮದ ಏರಿದವನಂತೆ ಎದ್ದು ನಿಂತು ಬಿಟ್ಟ. ನಾವು ಹೇಳ್ತೇವಲ್ಲ, ಅವನಿಗೆ ಮೈಯಲ್ಲಿ ಬಂತು ಅಂತ. ಹಾಗಾಗಿ ರುದ್ರದೇವರು ಮೈಯಲ್ಲಿ ಬಂದಿದ್ದಾರೆ. ದಿವ್ಯಂ ನೃತ್ತಂ ಸಮಾರೇಭೆ ದಿವ್ಯಂ ಗೇಯಂ ತಥೈವ ಚ ಮಹೇಶ್ವರೇಣ ಭೂತೇನ ಸಮಾವಿಷ್ಟೋ ಹಿ ಮೋಹಿತಃ. ಎಲ್ಲ ಸಭೆಯ ನಡುವೆ ದೇವತೆಗಳೆಲ್ಲ ತಾಳ ಹಾಕಿಕೊಂಡು ನರ್ತನವನ್ನೆಲ್ಲ ಮಾಡ್ತಾ ಇದ್ದಾರೆ. ಕೆಲವರು ತಾಳ ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಕೆಲವರು ಅವನು ಮೆಚ್ಚುವ, ರುದ್ರದೇವರು ಮೆಚ್ಚುವಂತಹ ಸ್ತೋತ್ರಗಳನ್ನು ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗಾಗುವಾಗ ಮಹಾದೇವರಿಂದ ಒಂದು ಭೂತ ಸಮಾವಿಷ್ಟನಾಗಿ ವ್ಯಾಪಾರ ಮಾಡ್ಲಿಕ್ಕೆ ಆರಂಭ ಮಾಡಿದ. ಅಂದ್ರೆ ಇವಾಗ ಕುಣಿಲಿಕ್ಕೆ ಆರಂಭ ಮಾಡಿದ. ವಿಸ್ಮಿತಾ ಸರ್ವ ಏವಾಸನ್ ತಸ್ಮಿನ್ ಸತಸಿ ಯೇ ಸ್ಥಿತಾಃ ಸಚ ವೈ ದಿವ್ಯ ನೃತ್ತಾಂತೆ ದೇವಾವೇಶಿ ಬಚೋಬ್ರವೀತ್. ಹೇಳ್ತಾರೆ, ವಿಸ್ಮಿತಾ ಸರ್ವ ಏವಾಸ್. ಆ ಸಭೆಯ ನಡುವೆ ಇದ್ದ ಪ್ರತಿಯೊಬ್ಬರೂ ಕೂಡ ಈ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತರ. ಅಲ್ರಿ, ಅವ್ರು ದೊಡ್ಡ ಪಂಡಿತರು, ಅವರು ಕುಣಿತಾ ಇದ್ದಾರಲ್ಲ ಅಂತ. ಹೀಗೆ ಅದೇನು, ಆ ವ್ಯಕ್ತಿ ತಾನು ವೇದಾಂತವನ್ನು ಕಲಿತ ವ್ಯಕ್ತಿ, ತಾನು ಯಥೇಷ್ಟವಾಗಿ ನೃತ್ಯವನ್ನು ಮಾಡಿದ್ದಾನೆ. ಆಮೇಲೆ ಆ ದೇವಾವಿಷ್ಟನಾದಂತಹ ಬ್ರಾಹ್ಮಣ ಅವ ಮಾತಾಡ್ತಾ ಇದ್ದಾನೆ. ಅಸ್ಮಿನ್ ಮುಹೂರ್ತೆ ಕೈಲಾಸಾದಾಗತಃ ಪರಮೇಷ್ಠಿನಃ ಶಾಸನಂ ಸಮಪಾದಾಯ ಮೂರ್ಧ್ನಾ ಸರ್ವಜಗದ್ಗುರೋಹೋ. ಅವರು ಹೇಳ್ತಾ ಇದ್ದಾನಂತೆ, ಜಗತ್ತಿಗೆ ಗುರುವಾಗಿರುವಂತಹ ನಾನು ಶಾಸನವನ್ನು ಶಿರಸ ವಹಿಸಿ ನಾನು ಈ ಮುಹೂರ್ತದಲ್ಲಿ ಕೈಲಾಸದಿಂದ ಬಂದಿದ್ದೇನೆ ಅಂತ ಹೇಳ್ತಾನೆ. ಹಾಗಾಗಿ ನಾನು ಮಾತಾಡುವುದಲ್ಲ, ಕೈಲಾಸದ ಮಹಾರುದ್ರದೇವರು ನಾನು ಅಂತ ಹೇಳ್ತಾ ಇದ್ದಾನೆ. ವರ್ತಮಾನಾಂ ಪಶೂನಾಂಚ ಗೋಪಾಲಾನಂಚ ಸಂಕಟಂ ವನೇ ನಿವಸತಾಂ ಜ್ಞಾತ್ವಾ ಪ್ರಾಣೀನಾಂಚ ಮಹದ್ಭಯಂ. ಯಾಕೆ ನಾನು ಬಂದಿದ್ದೇನೆ ಕೈಲಾಸದಿಂದ ಗೊತ್ತುಂಟಾ ಅಂತ ಕೇಳ್ತಾನಂತೆ. ಯಾಕೆ? ವರ್ತಮಾನಾಂ ಪಶೂನಾಂಚ, ಬೃಂದಾವನ ಪರಿಸರದಲ್ಲಿ ವಾಸ ಮಾಡುವ ಪ್ರಾಣಿಗಳಿಗೆ ಭಯಂಕರವಾದಂತಹ ರೋಗಗಳು ಭಯಗಳು ಉಂಟಾಗಿದೆ ಅಲ್ವಾ, ಅದನ್ನು ಗೊತ್ತಾಗಿ ನಾನು ಬಂದದ್ದು ಅಂತ ಹೇಳಿದ. ಹಾಗಾಗಿ ಮೈಯಲ್ಲಿ ಬರೋದು ಮಾತಾಡೋದು ಎಲ್ಲ ಆ ಕಾಲದಲ್ಲಿಯೂ ಇತ್ತು. ಆಚಾರ್ಯ ಮಧ್ವರು ಹುಟ್ಟಬೇಕಾದ್ರೆ ಇದೇ ಅನಂತೇಶ್ವರದ ಎದುರುಗಡೆ ಸ್ತಂಭದಲ್ಲಿ ಒಬ್ಬ ಆವಿಷ್ಟನಾಗಿ ತಾನಲ್ಲಿ ನಿಂತು ತಾನು ಹೇಳ್ತಾನೆ, ಘೋಷಣೆ ಮಾಡ್ತಾನೆ, ಮುಂದೊಬ್ಬ ಮಹಾವ್ಯಕ್ತಿ ಹುಟ್ಲಿಕ್ಕಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿ ಕೂಡ ರುದ್ರದೇವರು ತಾವು ಆವೇಶ ಆಗಿ ಮಾತಾಡ್ತಾ ಇದ್ದಾರೆ. ಯುಷ್ಮದರ್ಚಾ ವಿಶೇಷಾಶ್ಚ ಸೌಷ್ಠವಾಶ್ಚೈವ ಕರ್ಮಣ ವಾಚೋ ಋಷಭಪತ್ಯಾ ಚ ಪಶೂನಾಂ ಪತಿರಬ್ರವೀತ್. ಪಶುಪತಿ ಎಂದರೆ ರುದ್ರದೇವರು ಹೇಳ್ತಾ ಇದ್ದಾರೆ.
ಏನ್ ಹೇಳ್ತಾ ಇದ್ದಾರೆ? ನೀವು ಮಾಡಿದ ಆರಾಧನೆಗಳಿಂದ, ನೀವು ಮಾಡುವ ಸತ್ಕರ್ಮಗಳಿಂದ, ನರ್ತನ ಗೀತ ವಾದ್ಯಗಳಿಂದ, ಅನ್ನದಾನಾದಿಗಳಿಂದ ನಾನು ಸಂಪ್ರೀತನಾಗಿದ್ದೇನೆ ಅಂತ. ಹಾಗಾಗಿ ಇಲ್ಲಿ ಗೋವೃಷಭಗಳಲ್ಲಿ ಶ್ರದ್ಧೆ ಉಳ್ಳಂತಹ ರುದ್ರದೇವರು ಹೀಗೆ ಹೇಳ್ತಾ ಇದ್ದಾರೆ. ಶಂಕುಕರ್ಣಾಶು ಗತ್ವಾ ತ್ವಂ ಯಮುನಾ ತೀರವಾಸಿನಾಂ ಆರ್ತಾನಾಂ ಬ್ರೂಹಿ ಮದ್ವಾಕ್ಯಂ ತಮಾವಿಶ್ಯದ್ವಿಯೋತಮಂ. ಶಂಕುಕರ್ಣ ಎಲ್ಲಿದ್ಯಪ್ಪ ಅಂತ ಕರೆದು ಹೇಳ್ತಾ ಇದ್ದಾನಂತೆ, ನೀನು ಹೋಗಿ ಯಮುನಾ ತೀರದಲ್ಲಿ ವಾಸ ಮಾಡುವಂತಹ ದುಃಖಿತರಾದ ವ್ಯಕ್ತಿಗಳಿಗೆ ನಾನು ಹೇಳುವ ವಾಕ್ಯವನ್ನು ಬ್ರಾಹ್ಮಣನಲ್ಲಿ ಪ್ರವೇಶ ಮಾಡಿ ಹೇಳು ಅಂತ ರುದ್ರದೇವರು ಕಳಿಸಿದ್ರು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಮೈಗೆ ಬಂದದ್ದು ಯಾರು ಕೇಳಿದ್ರೆ ರುದ್ರದೇವರು ಕಳಿಸಿಕೊಟ್ಟಿದ್ದಾರೆ. ಮೈಗೆ ಬಂದದ್ದು ಶಂಕುಕರ್ಣ ಎನ್ನುವಂತಹ ದೈವ. ಕಳಿಸಿಕೊಟ್ಟದ್ದು ಯಾರು ಕೇಳಿದ್ರೆ ಕೈಲಾಸದಿಂದ ಮಹಾರುದ್ರದೇವರು. ಹಾಗಾಗಿ ನಾನು ಕೈಲಾಸದಿಂದ ಬಂದು ಬಿಟ್ಟಿದ್ದೇನೆ. ಯಮುನಾ ತೀರದಲ್ಲಿ ಮಾಡುವ ನಿಮಗೆ ದುಃಖಿತರಾಗಿದ್ದೀರಿ, ನಿಮಗೆ ನಾನು ಉತ್ತರ ಕೊಡಲಿಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದೇನೆ. ಹಾಗಾಗಿ ನೋಡಿ, ಮೈಯಲ್ಲೆಲ್ಲ ಬಂದವರಿಗೆ ಕೆಲವು ಸಲ ಭಾಷೆ ಗೊತ್ತಿರೋದಿಲ್ಲ, ಆದ್ರೂ ಕೂಡ ಯಾವ್ಯಾವುದೋ ಭಾಷೆಗಳನ್ನು ಪ್ರಯೋಗ ಮಾಡ್ತಾರೆ. ಎಲ್ಲಿಂದ ಕಲ್ತದ್ದು ಕೇಳಿದ್ರೆ ಗೊತ್ತಿಲ್ಲ. ಅವಿಷ್ಟವಾದಂತ ಭೂತ ತಾನು ಮಾತಾಡೋದು ಅಂತ ಅರ್ಥ. ಸರ್ವ ಪ್ರಾಣಿಷು ಸರ್ವತ್ರ ದ್ವಾಪರಾಂತೆ ಮಹಾಸುರ ಮನುಷ್ಯ ಲೋಕೆ ಭೋಗಾರ್ಥಂ ದೃಷ್ಟ್ವಾ ಬಂಧೂನನೇಕಶಃ ಜಾತಃ ಕಾಲೇ ಕಲಿರ್ನಾಮ ವಿರೋಚನ ಸುತೋ ಬಲಿ ಅನುಜ್ಞಾತೋ ಬಲೇಸ್ಪೂರ್ವಮಸುರೇಂದ್ರೋ ಮಹಾಸುರ. ಏನು ಹೇಳ್ತಾ ಇದ್ದಾನೆ ಈ ಶಂಕುಕರ್ಣ ಅವಿಷ್ಟನಾಗಿ ಕೇಳಿದ್ರೆ, ತಾನು ಹೇಳ್ತಾ ಇದ್ದಾನೆ ದ್ವಾಪರದ ಕೊನೆಯ ಭಾಗದಲ್ಲಿ ಮನುಷ್ಯ ಲೋಕದಲ್ಲಿ ಅನೇಕ ಬಂಧುಗಳಿಂದ ಕೂಡಿದಂತಹ ನೀವೆಲ್ಲ ಪ್ರಾಣಿಗಳನ್ನು ಎಲ್ಲ ಕೇಳಿಕೊಂಡು ಇಲ್ಲಿ ಕಾಯ್ತಾ ಇದ್ದೀರಪ್ಪ. ಅಂತಹ ಪ್ರಾಣಿಗಳನ್ನು ಭಕ್ಷಿಸ್ಲಿಕ್ಕೋಸ್ಕರ ಕಲಿ ಎನ್ನುವ ಒಬ್ಬ ಅಸುರ, ಆ ಕಲಿ ಎನ್ನುವ ಅಸುರ ಯಾರು ಕೇಳಿದ್ರೆ ಬಲಿಷ್ಠನಾದ ವಿರೋಚನ ಇದ್ದಾನಲ್ಲ, ವಿರೋಚನನ ಮಗ ಅವನು. ಯಾರು? ಅಸುರೇಂದ್ರರಾದ ಬಲಿ. ಅಂತಹ ಬಲಿಯಿಂದ ತಾನು ಅನುಜ್ಞಾತನಾಗಿ ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಬಲಿ ಎಂಬವ ಸಾತ್ವಿಕನೂ ಹೌದು, ಬಲಿ ಎನ್ನುವನು ಅಸುರನೂ ಇದ್ದಾನೆ. ಹಾಗಾಗಿ ಕೆಟ್ಟ ಪ್ರೇರಣೆಯಿಂದಾಗಿ ತಾನೇನಾಗಿದ್ದಾನೆ, ಇಲ್ಲಿ ಬಂದದ್ದನ್ನು ನಾವು ನೋಡ್ತಾ ಇದ್ದಾನೆ. ವಿರೋಚನಿಗೆ ವಜ್ರಜ್ವಾಲ ಅಂತ ಒಬ್ಬ ಮಗ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಹಾಗಾಗಿ ಬೇರೆ ಮಕ್ಕಳಲ್ಲಿ ಇನ್ನೊಬ್ಬ ಇದ್ದ, ಅವನನ್ನೇ ಕಲಿ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾನೆವ? ಕಲಿ ಬಂದಿದ್ದಾನೆ ಇಲ್ಲಿ ಭೂಲೋಕಕ್ಕೆ ಕೇಳಿದ್ರೆ, ಇಶವೃಕ್ಷ ಕಪಿತ್ಥೋ ಭೂತ್ ಕಾಲಿಂದ್ಯ ದಕ್ಷಿಣೇ ತಟೆ ಪ್ರಭೂತ ಸ್ಕಂಧ ಪಿಟಪಃ ಖಗಮೈರನುಪಾಶ್ರಿತ. ಆ ವಿರೋಚನನ ಮಗನಾದಂಥ ಕಲಿಪುರುಷ ಇದ್ದಾನಲ್ಲ, ಇಲ್ಲಿಯೇ ಒಂದು ಬೇಲದ ಮರ ಉಂಟು, ಕಪಿತ್ಥ ವೃಕ್ಷ, ಅದಕ್ಕೆ ಬೇಲದ ಮರ ಅಂತ ಹೇಳ್ತಾರೆ. ಅಂತಹ ಬೇಲದ ಮರದ ರೂಪದಲ್ಲಿ ಕಾಳಿಂದಿ ನದಿಯ ಅಂದ್ರೆ ಯಮುನಾ ನದಿಯ ದಕ್ಷಿಣ ಭಾಗದಲ್ಲಿ ವಿಷವೃಕ್ಷನಾಗಿ ನಿಂತಿದ್ದಾನೆ. ಹಾಗಾದ್ರೆ ನೋಡಿ, ಸಹಜವಾದಂಥ ಸೆಕೆಗಿಂತ ಆದದ್ದಕ್ಕಿಂತಲೂ ಕೂಡ ಆತ ಆ ದಕ್ಷಿಣ ಭಾಗದಲ್ಲಿ ವಿಸ್ತಾರವಾದಂತಹ ಕೊಂಬೆಗಳು, ಪೊಟರೆಗಳು ಎಲ್ಲ ಇದ್ದಾವೆ. ದೊಡ್ಡ ವೃಕ್ಷ ಅದು. ಆ ವೃಕ್ಷದಲ್ಲಿ ಬಂದು ತಾನು ಸೇರಿಕೊಂಡಿದ್ದಾನೆ. ವಿಷವೃಕ್ಷ ಆದದ್ರಿಂದ ಅಲ್ಲಿ ಪಕ್ಷಿಗಳು ಅದನ್ನು ಆಶ್ರಯಿಸಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರಭೂತ ಸ್ಕಂದ ವಿಟಪಃ, ಬೇಕಾದಷ್ಟು ಎಲ್ಲ ದಲೆ ಎಲ್ಲ ಉಂಟು, ಎಲೆ ಉಂಟು, ಕೊಂಬೆ ರಂಬೆಗಳುಂಟು, ಎಲ್ಲ ಉಂಟು. ಆದ್ರೆ ಖಗಮೈರ್ ಅನುಪಾಶ್ರಿತ, ಅವಳಿಗೆ ಆಶ್ರಯವನ್ನು ಕೊಡ್ಲಿಲ್ಲ ಹಕ್ಕಿಗಳಿಗೆ. ಅಂದ್ರೇನು? ಇದ್ರದ್ದು ಅಷ್ಟು ವಿಷ ಆದದ್ರಿಂದ ಅಲ್ಲಿ ಯಾರೂ ಕೂಡ ಪ್ರಾಣಿ ಪಕ್ಷಿಗಳು ಬರ್ತಾ ಇರಲಿಲ್ಲ. ಆ ಒಂದು ವಿಷವೃಕ್ಷದಿಂದಾಗಿ ಇಷ್ಟೆಲ್ಲ ಆ ವೃಂದಾವನದಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಪರಿವಾರಸ್ತಮಾಶ್ರಿತ್ಯ ಬಹುಭೃತ್ಯಾಸ್ತದಾಶ್ರಯಾ ವಿಷಕಂಟಕಿನೋ ವೃಕ್ಷಾ ಲತಾವಲ್ಯಶ್ಚ ಜಜ್ಞಿರೇ. ಇನ್ನು ಈ ಕಲಿ ಇದ್ದಾನಲ್ಲ, ಬಲಿಚಕ್ರವರ್ತಿಯ ಮಗನಾಗಿ ಬಂದವ, ಒಬ್ಬನೇ ಬಂದದ್ದಲ್ಲ, ಅವನಿಗೆ ಬೇಕಾದಂತಹ ಅನೇಕ ಭೃತ್ಯರನ್ನು ಕರ್ಕೊಂಡು ಬಂದಿದ್ದಾನೆ. ಎಲ್ಲವರಿಗೆಲ್ಲ ಆಶ್ರಯ ಕೇಳಿದ್ರೆ ಬಹುಭೃತ್ಯಾಸ್ತದಾಶ್ರಯ, ಅವರಿಗೂ ಎಲ್ಲ ಈ ಮರವೇ. ಹಾಗಾಗಿ ಆ ಒಂದು ಮರದಲ್ಲಿ ಒಂದಿಷ್ಟು ಕಲಿ ಮತ್ತೆ ಅವನ ಪರಿವಾರದವರು ಬಂದು ಬಿಟ್ಟಿದ್ದಾರೆ. ಅವರು ಹೇಗಿದ್ದಾರೆ? ವಿಷದ ಮುಳ್ಳಿನ ವೃಕ್ಷಗಳಾಗಿದ್ದಾರೆ, ಮುಳ್ಳಿನ ಲತೆಗಳಾಗಿದ್ದಾರೆ, ಪೊದೆಗಳಾಗಿ ಅವರು ಹುಟ್ಟಿಕೊಂಡಿದ್ದಾರೆ. ನೋಡಿ, ಎಲ್ಲವೂ ಉಪದ್ರವ ಕೊಡುವವರಾಗಿ ಹುಟ್ಟಿಕೊಂಡಿದ್ದಾರೆ. ತಸ್ಯ ಭಾರ್ಯಾಸ್ತು ಸಪ್ತಾಸನ್ ಸಹಸ್ರ ತನಯಾಸ್ತತ ಗೋಭೂತ ವತ್ಸಭೂತಾಶ್ಚ ತರಂತಿ ಯಮುನಾ ತಟೆ. ಆ ಕಲಿಪುರುಷರಿಗೆ 7 ಜನ ಭಾರ್ಯೆಯರು ಇದ್ರು, ಹೆಂಡತಿಯರು ಇದ್ರು ಅಂತ ಹೇಳ್ತಾರೆ. ಹಾಗಾದ್ರೆ 7 ಜನ ಹೆಂಡಂದಿಯರು, ಮಕ್ಕಳು 1000 ಜನ ಮಕ್ಕಳು, ಸಹಸ್ರ ತನಯಾಸ್ತತ. ನೋಡಿ, ಕೆಟ್ಟವರಿಗೆಲ್ಲ ಹೇಗೆ ತುಂಬ ಹೆಂಡಂದಿರು, ತುಂಬ ಮಕ್ಕಳು ಇರ್ತಾರೆ. ಹೀಗಾಗಿ 1000 ಜನ ಮಕ್ಕಳಿದ್ದರು. ಅವರೆಲ್ಲ ಏನು ಮಾಡಿದ್ದಾರೆ? ಗೋಭೂತ ವತ್ಸಭೂತಾಶ್ಚ, ಅವರೆಲ್ಲ ಹಸು ಕರುಗಳ ರೂಪದಲ್ಲಿ ಯಮುನಾ ತೀರದಲ್ಲಿ ಸಂಚರಿಸ್ತಾ ಇದ್ದಾರೆ. ನೋಡಿ, ನೀವು ಯಾರನ್ನು ಒಳ್ಳೆಯವರು ಯಾರನ್ನು
ಮರ ಅಂದ್ರೆ ಬಾರಿ ಒಳ್ಳೆದು ಹೇಳ್ತೀರಿ, ಅಂತಹ ಮರದಲ್ಲಿಯೂ ಕೂಡ ಕೆಟ್ಟ ಮರವಾಗಿ ಬಂದದ್ದಿದ್ದಾರೆ. ಅಲ್ಲಿ ಎಲ್ಲ ಬೇರೆಯವರು ಎಲ್ಲ ಕೂಡ ಅವರದರಲ್ಲಿ ಅವಿಷ್ಟರಾದದ್ದೂ ಇದೆ. ನಿರ್ಘೋಷ ನಿರ್ಗೋಪ ವನಗಾ ಗಾವೋ ದರ್ಪಯುಕ್ತ ಸಂವತ್ಸಕಾ ವಿಷವೃಕ್ಷಶ್ಚ ಫಲಂ ಉಪಭುಂಜಂತಿ ನಿರ್ವೃತಾ. ಆ ಅಸರರೂಪಿಯಾದಂತಹ ಗೋವತ್ಸಗಳಾದರೂ ಕೂಡ, ದನದ ಕರು, ದನ, ಎತ್ತು ಎಲ್ಲ ಉಂಟು ನೋಡಿ. ನಾವು ಯಾವುದನ್ನು ದನ, ಎತ್ತು, ದೇವರು ಅಂತ ಪೂಜೆ ಮಾಡ್ತೇವೋ ಅದರಲ್ಲಿಯೂ ಕೂಡ ರಕ್ಕಸರು ಎಲ್ಲ ಅದೇ ವೇಷದಲ್ಲಿ ಬಂದಿದ್ದಾರೆ. ಅವುಗಳಿಗಾದ್ರೂ ದನ, ಎತ್ತು, ಕರು ಉಂಟಲ್ಲ, ಅವುಗಳನ್ನು ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದರ್ಪಯುಕ್ತ ಸಂವತ್ಸಕ ಅಂತ ಹೇಳ್ತಾರೆ, ಬಹಳ ದರ್ಪಿಷ್ಟವಾದದ್ದು ಅವುಗಳೆಲ್ಲ. ಹಾಗಾಗಿ ಅವುಗಳನ್ನು ನಿಯಾಮನ ಮಾಡುವಂಥದ್ದು, ಅವುಗಳನ್ನು ಕಂಟ್ರೋಲ್ ಮಾಡುವಂತಹ ಯಾವ ಗೋಪಾಲರಿಕರಿಗೂ ಆಗ್ಲಿಲ್ಲ. ಹಾಗಾಗಿ ಆ ಪರಿಸರದಲ್ಲಿ ಅವುಗಳೆಲ್ಲ ಸಂಚರಿಸ್ತಾ ಇದ್ರು. ಅವರಿಗೆ ಅಂದ್ರೆ ಯಾವುದು ಆಹಾರ ಕೇಳಿದ್ರೆ ವಿಷವೃಕ್ಷಶ್ಚ ಫಲಂ ಉಪಭುಂಜಂತೆ ನಿರ್ವೃತ. ವಿಷವೃಕ್ಷದ ಏನೊಂದು ಫಲ ಉಂಟಲ್ಲ ಅದನ್ನೇ ತಿಂತಾ ಇದ್ರು, ಅದೇ ಅವರಿಗೆ ಸಂತೋಷ. ನಾವು ಯಾವುದು ವಿಷ ತಿನ್ನಬಾರ್ದು ಅಂತ ಹೇಳ್ತೇವೋ ಅವುಗಳನ್ನೇ ತಿಂದು ಅವುಗಳಲ್ಲೇ ಆನಂದವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಪೆಸ್ಟಿಸೈಡ್ ಹಾಕುವುದು ಅಂದ್ರೆ ಹಾಗೆ ಕ್ರಿಮಿನಾಶಕಗಳನ್ನು ಹಾಕುವಂಥದ್ದು, ಕ್ರಿಮಿಗಳು ತಿಂತವೆ, ಅವುಗಳಲ್ಲೇ ಬರುವಂಥದ್ದು ಇರ್ತದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇಂತಹ ಒಂದು ಮರ ಅಂದ್ರೆ ಸರ್ಪಕ್ಕೆ ವಿಷವೇ ಹಿತ, ಅಸುರರಿಗೆ ವಿಷವೇ ಅಥವಾ ಇಂಥ ವಿಷಫಲಗಳೇ ಅವರಿಗೆ ಹಿತವಾಗಿ ಬಿಡತ್ತೆ. ಸಚ 12 ವರ್ಷಾಂತೆ ವೃಕ್ಷ ಪುಷ್ಪ ಫಲಾಪುರ ತದಾ ಭವಂತಿ ರೋಗಾರ್ಥ ತದ್ಗಂಧೇರ ವಿಮೂರ್ಛಿತ. ಏನೊಂದು ಬೇಲದ ಮರ ಹೇಳಿದ್ರು, ಆಸುರಿ ವೃಕ್ಷ, ಕಪಿತ್ಥ ವೃಕ್ಷ ಹೇಳಿದ್ರಲ್ಲ, ಅದು 12 ವರ್ಷದ ಕೊನೆಯಲ್ಲಿ ಫಲಪುಷ್ಪಗಳನ್ನು ಕೊಡೋದನ್ನು. ಅಷ್ಟರವರೆಗಾಗಲ್ಲ. ಹಾಗೆಲ್ಲ ಉಂಟ ಕೇಳ್ಬೋದು. ಮತ್ತೆ ಮಾವಿನಕಾಯಿ ಹಾಕೋರಿಗೆ ಗೊತ್ತುಂಟು, ಈ ಸಲ ಮಾವಿನಕಾಯಿ ಆಯ್ತು ಹೇಳಿದ್ರೆ ಇನ್ನು ಬರುವ ಸಲ ಆಗುದಿಲ್ಲ, ಅದು 3 ವರ್ಷಕ್ಕೊಂದೇ ಸಲ ಕೊಡೋದು, ಅದು ಉಪ್ಪಿನಕಾಯಿಗೆ ಕೊಡುವಂಥದ್ದು ಅಂತ. ಕೆಲವು ಸಲ ಹಾಗೆ ಇರ್ತದೆ, 3 ವರ್ಷಕ್ಕೆ 4 ವರ್ಷಕ್ಕೊಂದ್ಸಲ ಫಲ ಕೊಡುವಂಥದ್ದು. ಹಾಗೆ ಇದು ಹೇಳಿ ಕೇಳಿದ್ರೆ 12 ವರ್ಷಕ್ಕೊಂದು ಸಲ ಪುಷ್ಪವನ್ನು ಕೊಡತ್ತೆ, ಕೊನೆಯಲ್ಲಿ ಫಲ ಕೊಡತ್ತೆ, ಸಮೃದ್ಧಿ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ತದಾ ಭವಂತಿ ರೋಗಾರ್ಥ ತದ್ಗಂಧೇನ, ಅದರಿಂದ ಒಂದು ಹೂವೆಲ್ಲ ಬಿಟ್ಟಾಗ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ವಾಸನೆ ಕೇಳಿದ್ರೆ ಅದರ ಗಂಧದಿಂದ ಮೂರ್ಛಾ ರೋಗಗಳು ಉತ್ಪನ್ನ ಆಗತ್ತೆ ಅಂತ ಕೊಡ್ತಾರೆ. ಕೆಲವೆಲ್ಲ ಇರುತ್ತೆ, ಈ ಮುಂಡಿ ಅಂತೆಲ್ಲ ಹೇಳ್ತದೆ, ಅಂಥದ್ರಲ್ಲಿ ಎಲ್ಲ ಹೇಳಿದ್ರೆ ಅದು ಹೂ ಬಿಟ್ರೆ ಇಡೀ ವಾಸನೆ ಬರ್ತಾ ಇರ್ತದೆ, 1 ದಿನ 2 ದಿನ. ಅದೇ ರೀತಿಯಾಗಿ ಇಲ್ಲಿ ಕೆಲವು ಕೂಡ ಇಂತಹ ಒಂದು ಮರ ವಿಷವೃಕ್ಷ, ಅದರಿಂದ ವಾಸನೆ ಬರ್ತಾ ಉಂಟು. ಸತು ಪುಷ್ಪಿತ ಮಾತ್ರೇಣ ಭವೇತ್ ಫಲಯುತೋ ದ್ರುಮ ವಿಸರ್ಜನ್ ಕಂಟಕಂ ಗಂಧಂ ವ್ಯಾಧೀನಾ ಮಾರಕಂ ವಿಷಂ. ಈ ಮರ ಹೂ ಬಿಟ್ಟ ಕೂಡಲೇ ಏನಾಗತ್ತೆ, ಹಣ್ಣು ಬರುತ್ತೆ, ಹಣ್ಣಿನಿಂದ ಒಂದು ರಸ ಜಿನುಗತ್ತೆ. ಹಾಗಾಗಿ ರೋಗವನ್ನು ಹುಟ್ಟಿಸುವಂತಹ ಗಂಧ, ಆ ಸ್ಮೆಲ್, ಆ ಪರಿಮಳ ಉಂಟಲ್ಲ, ಅದು ಹೊರಸೂಸುತ್ತಾ ಮಾರಕವಾದ ವಿಷಕಂಟಕಗಳಿಂದ ತುಂಬಿ ಹೋಗಿದೆ. ಪುರಾ ತದ್ವನಮುತ್ಸೃಜ್ಯ ಜೀವಂತಿ ಪ್ರಾಣಿನೋ ಭಯ ದೂರಾಣಾಂಜ ಭವೇದ್ವ್ಯಾಧಿ ವೃಕ್ಷಾವೇಶ ಸಮುತ್ಥಿತಃ. ಹಿಂದೆ ಆ ಮರವೇ ಈ ಕಾಡಿನಲ್ಲಿ ಇತ್ತು. ಈ ಕಾಡಿನಲ್ಲಿ ಇದ್ದಂದ್ರಿಂದಲೇ ಪ್ರಾಣಿಗಳೆಲ್ಲ ಭಯದಿಂದ ಓಡ್ತಾ ಇತ್ತು ಅಂತ ಹೇಳ್ತಾರೆ. ಪ್ರಾಣಿನೋ ಭಯಾತ್, ಹೆದರಿ ಓಡ್ತಾ ಇತ್ತು. ಆ ವೃಕ್ಷದಲ್ಲಿರುವ ವಿಷದ ಬಾಧೆ ಹೊರಹೊಮ್ಮಿದಾಗ ಎಲ್ಲೇ ದೂರದವರಿರಲಿ ಅದರದ್ದು ಪ್ರಭಾವದಿಂದಾಗಿ ಬಹಳ ಕೆಟ್ಟ ಪರಿಣಾಮ ಆಗ್ತಾ ಇತ್ತು. ಅಸ್ಮಿನ್ ಕಾಲೇ ಹಿ ಗೋಪಾಲಾಃ ಪ್ರಾಯಶಃ ತದ್ವರಂಗತಾಃ ಗೋಭಿಃ ಸಹಚರಂತಿ ಸ್ಮ ತದ್ವೃಕ್ಷಸ್ಯಾಪಿ ದೂರತಃ. ಬಹುತೇಕ ಅದು ಫಲ ಸಮೃದ್ಧಿಯಿಂದ ಕೂಡಿದ ವೃಕ್ಷ ಆಗಿತ್ತು. ನಾವು ಹೇಳ್ತೇವಲ್ಲ, ಅದರಲ್ಲಿ ಎಲ್ಲ ಹೂ ಆದ್ರೆ ಎಲೆಯೇ ಕಾಣುವುದಿಲ್ಲ, ಅಷ್ಟು ಹೂಗಳು, ಅಷ್ಟು ಹಣ್ಣುಗಳು. ಹೀಗೆ ಆ ಕಾಲದಲ್ಲಿ ಪ್ರಾಯಶಃ ಗೋಪಾಲಕರೆಲ್ಲ ಕಾಡಿಗೆ ಹೋಗಿದ್ದಾರೆ ಕಾಣುತ್ತೆ. ಆ ಮರದ ಹತ್ತಿರವೇ ಗೋವುಗಳನ್ನು ಕರ್ಕೊಂಡು ಹೋಗಿ ಸಂಚಾರ ಮಾಡಿದ್ದಾರೆ ಅಂಥದ್ದೆಲ್ಲ ಇರ್ತದೆ. ಈ ಹಾಳೆ ಮರ ಅಂತ ಇರ್ತದೆ, ಸಪ್ತಪರ್ಣಿ ಅಂತ. ಹಾಗೆ ಕೆಲವರಿಗೆಲ್ಲ ಆ ವೃಕ್ಷಕ್ಕೆ ಹೋದ್ರೆ ಚೇರೆ ಮರ ಅಂತ ಇನ್ನೊಂದಿದೆ, ಅದರಲ್ಲಿ ಹಾಲು ಬರುತ್ತೆ. ಅದರ ಬುಡಕ್ಕೆ ಹೋದ್ರೆ ಸಾಕು, ಮೈಯಲ್ಲಿ ಇಡೀ ರ್ಯಾಷಸ್ ಬೀಳುತ್ತೆ. ಕೆಲವರಿಗೆ ಅದರದ್ದು ಹೂವು ಆದ್ರೆ ಸಾಕು, ಆ ಹೂವಿನ ಗಾಳಿ ಬಂದ್ರೆ ಸಾಕು, ಇಡೀ ಮೈಯಡಿ ರ್ಯಾಷಸ್ ಬೀಳತ್ತೆ, ಗೆರೆಗಳು ಉಂಟಾಗತ್ತೆ. ಹಾಗಾಗಿ ಕೆಲವು ವೃಕ್ಷಗಳ ಕೆಳಗೆ ಹೋದ್ರೆ ಅಂಥದ್ದೆಲ್ಲ ಅನಾಹುತ ಆಗತ್ತೆ. ಇಲ್ಲಿ ಕೂಡ ಅಷ್ಟೇ, 12 ವರ್ಷಕ್ಕೊಳಗ ಫಲ ಸಮೃದ್ಧಿಯನ್ನು ಹೊಂದುವ ಈ ವೃಕ್ಷಕ್ಕೆ ಪುನಃ ಈಗ 12 ವರ್ಷ ಆಗಿದೆ. ಪರ್ಯಾಯ 12 ಅಸ್ಮಿನ್ ಕಾಲೇ ಸಮಾಗತೆ ವೃಕ್ಷಶ್ಚ ಪುಷ್ಪ ಫಲವಾನ್ ಕಪಿತ್ಥಂ ಸಮುಸಾಯತ. ಹಾಗಾಗಿ ಈಗ 12 ವರ್ಷ ಕಳೆದು ಪುನಃ ಸಮೃದ್ಧಿಯಾಗಿದೆ. ಹಾಗಾಗಿ ಫಲ ಪುಷ್ಪಗಳಿಂದಾಗಿ ಆ ಕಪಿತ್ಥ ವೃಕ್ಷ ಅದು ತುಂಬಿಕೊಂಡಿದೆ. ವ್ಯಾಧಯಶ್ಚ ಜ್ವರಾದೀನಿ ಬಹುರೂಪಾಣಿ ಜಜ್ಜರೆ ಅತ್ಯಾಸನ್ನತೆಯ ಕಷ್ಟಂ ಅಭೂದತ್ರ ನಿವಾಸಿನಾಂ.
ಅದರ ವಿಷಗಾಳಿಯಿಂದಾಗಿಯೇ ವ್ಯಾಧಿಗಳು ಉಂಟಾಗಿದೆ, ರೋಗಗಳು ಉಂಟಾಗಿದೆ, ಬಹುರೂಪವಾದಂಥ ಜ್ವರಗಳು ಉಂಟಾಗಿದೆ. ಯಾರಿಗೂ ತಡಿಲಿಕ್ಕಾಗದಂಥ ಕಷ್ಟ ಇಲ್ಲಿ ವಾಸ ಮಾಡುವ ಜನರಿಗೆ ಒದಗಿ ಬಂದಿದೆ. ಅನ್ಯಚ್ಚಾಹ ಮಹಾದೇವೋ ನಂದಗೋಪಸತಾವುಭೌ ವಿಷಂಜ ವಿಷವೃಕ್ಷಂಜ ಶಕ್ತೌ ಶೀಘ್ರಮಪೋಹಿತು. ಇಷ್ಟೆಲ್ಲ ವಿಚಾರದ ಜೊತೆಗೆ ಮಹಾರುದ್ರ ಇನ್ನೂ ಒಂದು ವಿಷಯ ನನಗೆ ಹೇಳಿ ಕಳಿಸಿದ್ದಾನೆ ಅಂತ ಶಂಕುಕರ್ಣ ಹೇಳ್ತಾ ಇದ್ದಾನೆ. ಏನು? ನಂದಗೋಪನಿಗೆ 2 ಮಕ್ಕಳಿದ್ದಾರಂತೆ. ಅವರೀರುವರು ಕೂಡ ಈ ವೃಷವೃಕ್ಷವನ್ನು ಬುಡಸಹಿತ ಕಿತ್ತು ಬಿಸಾಡಲಿಕ್ಕೆ ಸಮರ್ಥರಂತೆ. ನೋಡಿ, ಅನ್ಯಚ್ಚಾಹ ಮಹಾದೇವ, ರುದ್ರದೇವರು ಹೇಳಿ ಕಳಿಸಿದ್ದಾರೆ. ಏನು? ನಂದಗೋಪ ಸುತಾವುಭೌ, ನಂದಗೋಪನಿಗೆ 2 ಮಕ್ಕಳಿದ್ದಾರಂತೆ. ವಿಷಂಚ ವೃಷವೃಕ್ಷಂಚ, ವಿಷವನ್ನು ತೆಗಿತಾರೆ, ವಿಷವೃಕ್ಷವನ್ನು ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವೃಷವೃಕ್ಷವನ್ನು ಬುಡಸಹಿತ ಕೀಳ್ಲಿಕ್ಕೆ ಅವರು ಸಿದ್ಧರಿದ್ದಾರೆ. ಇತಃ ಪರಂ ವ್ಯಾಧಯಶ್ಚ ನ ಪ್ರಬಾಧಂತಿ ಪೂರ್ವವತ್ ಗಾವೋ ಗೋಪಾಶ್ಚ ಜೀವಂತೋ ಪ್ರಸಾದಾತ್ ಪರಮೇಷ್ಠಿನಃ. ಹಾಗಾಗಿ ಅದನ್ನು ಕಿತ್ತು ಹಾಕಿದ್ರೆ ಅವರು ಯಾರು? ಕೃಷ್ಣ ಬಲರಾಮರು. ಅಲ್ಲಿಂದ ವ್ಯಾಧಿಗಳು ಅವರನ್ನು ಯಾರನ್ನು ಕೂಡ ಗೋಪಾಲಕರನ್ನು ಬಾಧಿಸೋದಿಲ್ಲ. ಮಹಾರುದ್ರದೇವರ ಅನುಗ್ರಹದಿಂದಾಗಿ ಗೋಪಾಲಕರ ಜೀವನ ಮತ್ತೆ ರೂಪುಗೊಳ್ಳತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಅಂತ ರುದ್ರದೇವರು ಹೇಳಿ ಕಳಿಸಿದ್ದಾರೆ. ಅಹಂ ತತ್ರ ಗಮಿಷ್ಯಾಮಿ ಯತ್ರಾಸ್ತೆ ಪರಮೇಶ್ವರ ಇತ್ಯುಕ್ತ ವೇಷತೋ ವಿಪ್ರಹ ಸಂಜ್ಞಾಂ ತ್ವಾಂ ಪ್ರಾಪ್ತವಾನ್ ತದ. ಹಾಗಾಗಿ ಮಹಾರುದ್ರದೇವರು ಹೇಳ್ತಾ ಇದ್ದಾರಂತೆ, ಹೀಗೆ ಕಳಿಸಿದ್ದಾರೆ ಅಂತ ಶಂಕುಕರ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾ ಆ ವಿಪ್ರನಲ್ಲಿ ಹೇಳಿ, ಶಂಕುಕರ್ಣ ಎನ್ನುವಂತಹ ದೇವತೆ ಅಥವಾ ದೈವ ಅದೇನು ಮಾಡ್ತದೆ? ಅಲ್ಲಿಂದ ಹೊರಟು ಹೋಯಿತು. ಹೋದದ್ದೇ ತಡ. ವಿಪ್ರ ಏನು ಮಾಡ್ತಾನೆ? ವೇದಾಧ್ಯಯನ ಮಾಡಿದ ವಿಪ್ರ ನಿದ್ರೆಯಿಂದ ಎಚ್ಚೆತ್ತುಕೊಂಡವನಂತೆ ಎಚ್ಚರಗೊಂಡಿದ್ದಾನೆ. ಹಾಗಾದ್ರೆ ಅಲ್ಲಿವರೆಗೆ ಆದದ್ದು ಏನೂ ಅವನಿಗೆ ಗೊತ್ತಿಲ್ಲ. ಅಥ ಸರ್ವೇತು ಗೋಪಾಲಾಹ ಸಂಪ್ರೇಕ್ಷಂತೆ ಪರಸ್ಪರಂ ರಾಮಕೃಷ್ಣೋ ವಿಶೇಷೇಣ ಪ್ರೇಕ್ಷಂತಿ ಸ್ಮ ಮುದಾಯುತವು. ಅಷ್ಟೊತ್ತಿಗಾಗುವಾಗ ಇದೆಲ್ಲ ಆಯ್ತು. ಅವನು ಮೂರ್ಛಿತನಾಗಿ ಬಿದ್ದಿದ್ದಾನೆ. ಆ ಗೋಪಾಲಕರೆಲ್ಲ ಪರಸ್ಪರ ಮುಖ ನೋಡ್ತಾ ಕೂತಿದ್ದಾರೆ. ಮುಖ ನೋಡ್ತಾ, ಎಂಥದಾಯ್ತು ಇದು ಅಂತ ಮುಖ ನೋಡ್ತಾ ಕೂತಿದ್ದಾರೆ. ಆದರೆ ಅತ್ಯಂತ ಸಂತೋಷ ಆಗಿದೆ. ರಾಮಕೃಷ್ಣರು ನಮ್ಮೊಟ್ಟಿಗಿದ್ದಾರೆ, ಅವರಿಂದ ಈ ಕೆಲಸ ಆಗತ್ತೆ ಅಂತ ಹೇಳುದು ಕೇಳಿ ಅತ್ಯಂತ ಪ್ರೇಕ್ಷಂತಿ ಸ್ಮ ಮುದಾಯುತವು, ಬಹಳ ಆನಂದವಾಗಿ ಮುಖವನ್ನು ನೋಡ್ತಾ ಇದ್ದಾರೆ. ತೇಷಾಂ ಇಂಗಿತಮಾಕಾರಂ ಜ್ಞಾತ್ವಾ ಕೃಷ್ಣಸ್ಸ ಬಾಂಧವಾನ್ ಇದಮಾಹ ವಚೋ ಧೀಮಾನ್ ಮಧುರಂ ಮಧುರಾಕೃತಿ. ಕೃಷ್ಣನೇ ಈ ಕೆಲಸ ಮಾಡಲಿಕ್ಕೆ ಸಮರ್ಥ ಅಂತ ಹೇಳುವ ಮಾತನ್ನು ಕೇಳಿ ಕೃಷ್ಣ ಬಾಂಧವರಿಗೆ ಮತ್ತೆ ಗೋಪಾಲಕರಿಗೆ, ಅವರ ಯಾವ ಜ್ಞಾತಿಗಳಿದ್ದಾರೆ ಅವರಿಗೆಲ್ಲ ಬಹಳ ಆನಂದ ಆಗಿದೆ ಅಂತ. ಹಾಗಾಗಿ ಮಧುರವಾದ ಮಾತಿನಿಂದ ಕೂಡಿದ ಕೃಷ್ಣ ತನ್ನ ಮಾತುಗಳನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆ ಬಾಲೋ ಬಾಲರೂಪೇಣ ಮೋಹಯನ್ ಸರ್ವಮಾನುಷಾನ್ ಶಾಸನಾತ್ ದೇವದೇವಸ್ಯ ವಯಂ ಸರ್ವೇ ವಿಷದ್ರುಮಂ ಯಾಸ್ಯಾಮೋ ವೃದ್ಧಗೋಪಾಶ್ಚ ತಿಷ್ಠಂತ್ಯತ್ರ ಬಾಲಕಾಃ ಇತ್ಯುಕ್ತ ಸಹತೋ ಕೃಷ್ಣೋ ವಿಪ್ರಾನ್ ಕೃತ್ವ ಪ್ರದಕ್ಷಿಣಂ. ಕೃಷ್ಣ ಬಾಲಕರನ್ನೆಲ್ಲ ಕರೆದಂತೆ, ಎಲ್ಲ ಬಾಲರೂಪವನ್ನು ಕರೆದು ತಾನು ಎಲ್ಲ ಬಾಲಕರಿಗೂ ಮೋಹ ಬರುವ ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಮೋಹಗೊಳಿಸ್ತಾ ಇದ್ದಾನೆ. ಆ ಬಾಲೋ ಬಾಲರೂಪೇಣ, ಕೃಷ್ಣನಿಗೇನು ಚಿಕ್ಕವನಾಗಿ ಬರಬೇಕು ಅಂತಿಲ್ಲ, ಆದರೂ ಬಾಲರೂಪದಿಂದಾಗಿ ಎಲ್ರಿಗೂ ಮೋಹಗೊಳಿಸ್ತಾ ಇದ್ದಾನೆ. ಕೃಷ್ಣ ಮೋಹಗೊಳಿಸಿ ಹೇಳ್ತಾನೆ, ದೇವದೇವರಾದಂಥ ಮಹಾರುದ್ರದೇವರ ಮಾತನ್ನು ನಾವು ಪಾಲಿಸೋಣ. ಯಾರೋ ಏನೋ ಮೈಯಲ್ಲಿ ಬಂದ್ರೆ ಅದನ್ನೆಲ್ಲ ಕೇಳಬೇಕಾ? ಎಲ್ಲ ಕಾಲದಲ್ಲಿ ಬುದ್ಧಿಜೀವಿಗಳಿರ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ, ಅಂತಹ ರುದ್ರದೇವರೇ ನಮಗೆ ಇಲ್ಲಿ ಜನ ಕಳಿಸಿದ್ದು. ಹಾಗಾಗಿ ಮಹಾರುದ್ರದೇವರ ದರ್ಶನ ಆದೇಶದಂತೆ ನಾವೆಲ್ಲ ಆ ವಿಷವೃಕ್ಷ ಇದ್ದ ಕಡೆಗೆ ಹೋಗುವ. ಪ್ರಾಯದವರೆಲ್ಲ ಇಲ್ಲೇ ನಿಲ್ಲಿ ಅಂತ ಹೇಳ್ತಾರೆ. ಯಾಸ್ಯಾಮೋ ವೃದ್ಧ ಗೋಪಾಶ್ಚ ತಿಷ್ಠಂತ್ವತ್ರ ಬಾಲಕ. ಆ ಚಿಕ್ಕ ಮಕ್ಕಳು, ನೀವು ಮಕ್ಕಳನ್ನೆಲ್ಲ ಹಿಡ್ಕೊಂಡು ಕೂತ್ಕೊಳ್ಳಿ, ನೀವೆಲ್ಲಿ ಬರೋದು ಪ್ರಾಯದವರು ಅಂತ ಹೇಳಿ ಪ್ರಾಯದವರನ್ನು ಮತ್ತೆ ಚಿಕ್ಕ ಮಕ್ಕಳನ್ನು ಅಲ್ಲೇ ಕೂತ್ಕೊಳಿಸಿದ್ದಾನಂತೆ. ಮತ್ತೆ ಎಲ್ಲಿಯಾದ್ರೂ ಅಲ್ಲಿ ಬಂದು ವಿಷವೃಕ್ಷಕ್ಕೆ ಇದಕ್ಕೆಲ್ಲ ಸಿಕ್ಕಿ ಮತ್ತೆ ಒಂದಕ್ಕೊಂದುವರೆ ಆದ್ರೆ ಕಷ್ಟ ಅಲ್ವಾ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಯುವಕರಿಂದ ಸಹಿತನಾದ ಕೃಷ್ಣ ಬ್ರಾಹ್ಮಣರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ. ಇತ್ಯುಕ್ತ ಸಹಸಾ ಕೃಷ್ಣೋ ವಿಪ್ರಾನ್ ಕೃತ್ವ ಪ್ರದಕ್ಷಿಣಂ. ಹಾಗಾಗಿ ಯುವಕರನ್ನೆಲ್ಲ ತಾನು ಕಟ್ಟಿಕೊಂಡು ಹೊರಟಿದ್ದಾನೆ. ನೀವು ಬನ್ನಿ, ಪ್ರಾಯದವರು ಮಕ್ಕಳು ಇಲ್ಲೇ ಇರಲಿ ಅಂತ. ದೇವಾಲಯಂಚ ತದ್ಧೀಮಾನ್ ಪ್ರಯೋ ಯಮುನಾಂಬರಂ ಸಂಕರ್ಷಣೇನ ಸಹಿತೋ ಯುವಾನೋ ಗೋಪಪುಂಗವಾಹ. ಕೃಷ್ಣ ಏನು ಮಾಡ್ತಾನೆ? ಅಲ್ಲಿದ್ದಂಥ ದೇವಾಲಯಕ್ಕೂ ನಮಸ್ಕಾರ ಮಾಡ್ತಾನೆ, ಯಮುನಾ ತೀರಕ್ಕೆ ಹೊರಡ್ತಾನೆ, ಅಲ್ಲಿದ್ದ ಕಾಡಿಗೆ ಹೊರಟ, ಅವರ ಜೊತೆಗೆ ಗೋಪಶ್ರೇಷ್ಠರಾದ ಯುವಕರು, ಸಂಕರ್ಷಣನೂ ಹೊರಟ. ಸಂಕರ್ಷಣ ಅಂದ್ರೆ ಬಲರಾಮ.
ಸಿಂಹನಾದಂ ಪ್ರಕುರ್ವಂತಹ ಕೃಷ್ಣಸ್ಯ ಪುರತೋ ಯಯುಃ ಮುಕ್ತರೋಗಾಃ ಗಣಪತೇಃ ಪಶ್ಚಾದಾಗಮನಾದ್ಧರೇಃ. ಎಲ್ಲರೂ ಕೃಷ್ಣನ ಮುಂಭಾಗದಲ್ಲಿ ಸಿಂಹನಾದವನ್ನು ಮಾಡ್ತಾ ಹೊರಟಿದ್ದಾರೆ. ಹೋಗುವಾಗ ಹಾಗೆ ಒಬ್ಬೊಬ್ಬರಲ್ಲ, ಎಲ್ಲ ಒಟ್ಟಿಗೆ ಹೊರಡೋದಲ್ಲ, ಕೃಷ್ಣ ಬೇರೆ ಇದ್ದಾನೆ ನಾಯಕನಾಗಿ. ಹಾಗಾಗಿ ಗುಂಪಿಗೆಲ್ಲ ನಾಯಕ ಯಾರು ಕೇಳಿದ್ರೆ ಕೃಷ್ಣಸ್ಯ ಪುರತೋ ಯಯುಃ, ಕೃಷ್ಣ ಅದಕ್ಕೆಲ್ಲ ಮುಕ್ರಿ ಅಂದ್ರೆ ಅವನು ಲೀಡರ್ ಆಗಿದ್ದಾನೆ. ಹಾಗಾಗಿ ಹಿಂಭಾಗದಲ್ಲಿ ಇವರೆಲ್ಲ ಜನರು ತಾನು ಹೋಗ್ತಾ ಇದ್ದರೆ ಕೃಷ್ಣ ಮಾತ್ರ ಹಿಂಭಾಗಕ್ಕೆ ನಿಂತ, ರಕ್ಷಣೆಗೆ ನಿಂತ. ಗುಂಪಿನ ನಿಯಾಮಕನಾದ ಭಗವಂತ ತಾನು ಮುಂದೆ ಸಾಗುವ ವ್ಯಕ್ತಿಗಳಿಗೆ ರೋಗ ಮುಕ್ತರಾಗಿದ್ದರು ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನ ಭಕ್ತರೋಗ ಗಣಪತೇ ಪಶ್ಚಾದಾಗಮನಾಧರೇ ಅಂತ. ಕೃಷ್ಣ ತಾನು ಹಿಂದೆ ಇರೋದ್ರಿಂದ ಮುಂದೆ ಹೋಗುವ ಯಾವ ಗಣಪತಿ ಇದ್ದಾನಲ್ಲ, ಗಣಗಳಪತಿ ಅಂತ ಅರ್ಥ, ಲೀಡರ್ಸ್ ಅಂತ ಅರ್ಥ. ಹಾಗಾಗಿ ಅಂತ ಲೀಡರ್ಸ್ಗಳೆಲ್ಲ ರೋಗ ಮುಕ್ತರಾಗಿ ಬಿಟ್ರು, ಕೃಷ್ಣನ ಸಂಪರ್ಕ ಆದರೆ ಸಾಕು. ಪೃಷ್ಠತಃ ಸರ್ವಗೋಪಾಲಾ ಬ್ರಾಹ್ಮಣಾಶ್ಚ ತಮನ್ವಯ ವಿಚಿನ್ಮಾನಾ ಯಥೋದಿಷ್ಟಂ ಸರ್ವತ್ರ ಯಮುನಾ ತಟೇ. ಕೃಷ್ಣನ ಹಿಂಭಾಗದಲ್ಲಿದ್ದ ಗೋಪಾಲಕರಿದ್ದಾರೆ, ಅಲ್ಲೆಲ್ಲ ಕೃಷ್ಣ ಏನು ಮಾಡ್ತಾ ಇದ್ದಾನೆ, ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣರನ್ನು ಅನುಸರಿಸಿ ಕೊನೆಗೆ ಕೃಷ್ಣ ಹೋಗ್ತಾ ಇದ್ದಾನೆ. ಹಾಗಾಗಿ ಯಮುನಾ ತಟದಲ್ಲಿ ಆವಿಷ್ಟನಾದ ವ್ಯಕ್ತಿ ಇದ್ದಾನಲ್ಲ, ದರ್ಶನಾಗಿ ಬಂದು ಹೇಳಿದ ವ್ಯಕ್ತಿ, ಆ ಶಂಕುಕನ್ನು ತಿಳಿಸಿದ ಜಾಗ ಎಲ್ಲಿ ಅಂತ ಹುಡುಕ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಆಘ್ರಾಯತೇಕ್ಷಿತಂ, ಅಘ್ರಾಯ ತಿಕ್ತಂ ರೂಕ್ಷಾಂ ಚ ದುರ್ಗಂಧಂ ಪ್ರಾಣದುಸ್ಸಹಂ ತಮಪಷ್ಟ ನದೀ ತೀರೆ ಪ್ರಭೂತಂ ವೃಕ್ಷಮುಚ್ಛರಿತಂ. ವಿಷದಿಂದ ಕೂಡಿದ ಭಯಂಕರವಾದಂತಹ ದುರ್ಗಂಧವನ್ನು ಬೀರಿಸುವ ವೃಕ್ಷ ಇದೆ ಇಲ್ಲ, ಅದರಿಂದಾಗಿ ಅಲ್ಲಿ ಕಾಡು ಎನ್ನುವಂಥದ್ದು ಜಾಸ್ತಿ ಬೆಳಿಲಿಕ್ಕೆ ಆರಂಭ. ಯಾರು ಹತ್ರ ಬರ್ತಾ ಇಲ್ಲ, ಬಂದು ಸಿಕ್ಕಿಕೊಳ್ಳಾಗತ್ತೆ. ಹಾಗಾಗಿ ಆಗ್ರಣಿಸ್ಲಿಕ್ಕೂ ಸಾಧ್ಯವಿಲ್ಲದ, ಅಂದ್ರೆ ಸ್ಮೆಲ್ ಮಾಡ್ಲಿಕ್ಕೂ ಕೂಡ ಕಷ್ಟವಿರುವಂತಹ ಫಲಗಳಿಂದ ಕೂಡಿದ ಎತ್ತರವಾದ ನದೀ ತೀರದಲ್ಲಿ ಹುಟ್ಟಿದ ವೃಕ್ಷವನ್ನು ಆಗ್ರಣಿಸಿ ತಾನು ತಿಳಿದು ಗುರುತಿಸಿದ, ಕಳಿಸಿಕೊಟ್ಟ ಅಂತ ಹೇಳ್ತಾರೆ. ದೂರಾದೇವಾಂಬರ ತಲೆ ವನಸ್ಯೋಪರಿ ಕೇತುರಾತ್ಕಂಕೈ ಕುಂತೈ ಕುಠಾರೈಶ್ಚ ಕನಿತ್ರೈರಪದೈ ಅಪರೈ ದೃಢೈ. ನೋಡ್ತಾ ಇದ್ದಾರೆ, ಇವರು ಹೋಗ್ತಾ ಇದ್ದಾರೆ. ಆಕಾಶದ ಎತ್ತರಕ್ಕೆ ಒಂದು ಮರ ಉಂಟು. ಆ ಮರ ಹೇಗೆ ಒಂದು ಮರ ಮೇಲ್ಭಾಗದಲ್ಲಿ ಒಂದು ಧ್ವಜದಂತೆ ಒಂದು ಮರ ಶೋಭಿಸ್ತಾ ಉಂಟು. ಅಂದ್ರೆ ಮರ, ಆ ಮರದ ಮೇಲೆ ಇನ್ನೊಂದು ಮರ ಹೀಗೆ ಉಂಟು. ಆ ಮರವನ್ನು ಕತ್ತಿ, ಹಾರೆ, ಕೊಡೆಲೆ ಇತ್ಯಾದಿಗಳಿಂದ, ಬಲಿಷ್ಠವಾದ ಆಯುಗಳಿಂದ ಅದನ್ನು ತುಂಡು ಮಾಡಲಿಕ್ಕೆ ಹೊರಟರು. ಟಂಕೈ ಕುಂತೈ ಕುಠಾರೈಶ್ಚ ಖನಿತ್ರೈರಪದೈ ದೃಢೈ ಚಿತ್ವಾ ತೇ ತದ್ವನಂ ಘೋರಂ ಮತಿದುರ್ವೇಷಯಾಸ್ಮೈ ಧ್ರುವಮಲ್ಲಿತಾರೂಪೈ ದಾನವೈರಭಿರಕ್ಷಿತಂ. ಆ ಮರ ಹೇಗಿತ್ತು ಅಂತ ಕೇಳಿದ್ರೆ ಭಯಂಕರವಾಗಿತ್ತು. ನೋಡುವಾಗ್ಲೇ ಅದು ಮುಳ್ಳು ಇದ್ದದ್ದು ಬೇರೆ, ದೊಡ್ಡದಾಗಿ ಎಲೆ ಇತ್ತು. ಹಾಗಾಗಿ ಅತಿ ಘೋರವಾಗಿತ್ತು, ಭಯಂಕರ ಆಗಿತ್ತು. ಮಾತ್ರ ಅಲ್ಲ, ಇವರೆಲ್ಲ ಕತ್ತಿಯಿಂದ ಛೇದನೆ ಮಾಡಿದ ಗುರುತುಗಳಿತ್ತು ಅಂತ ಹೇಳ್ತಾರೆ. ಯಾಕೆ, ಇಲ್ಲಿ ಬಂಗಾರ ಏನಾದ್ರೂ ಸಿಕ್ಕೋದಾ, ಯಾರು ಹೋಗೋದಿಲ್ಲ, ಇಷ್ಟು ದೊಡ್ಡದುಂಟಲ್ಲ ಅಂತ ಹೇಳಿ. ಆ ಮರದಲ್ಲಿ ಬೇರೆ ಬೇರೆ ರೀತಿಯ ಬಳ್ಳಿ ಲತೆಗಳು ಎಲ್ಲ ಇದಾವೆ. ಹಾಗಾಗಿ ಅಲ್ಲೆಲ್ಲ ಯಾರು ರಕ್ಷಣೆ ಮಾಡಿದ್ದಾರೆ ಮರಗಳಂತ ಹೇಳಿದ್ರೆ, ದಾನವರು ರಕ್ಷಣೆ ಮಾಡಿದ್ದಾರೆ. ಧ್ರುಮಮಲ್ಲಿತರ ಅಂತ ಹೇಳಿದ್ರೆ ವೈರಭಿರಕ್ಷಿತಂ, ಆ ರಕ್ಕಸರು ಅದನ್ನು ವೃಕ್ಷವನ್ನು ತಾವು ರಕ್ಷಣೆ ಮಾಡ್ತಾ ಇದ್ದಾರೆ. ವಿಷವೃಕ್ಷಾಂಶ್ಚ ತಾನ್ ಚಿತ್ವಾ ತಾವುಭೌ ನಮಕೇಶ್ವಭೌ ಜಗ್ಮತಸ್ತಸ್ಯ ವೃಕ್ಷಸ್ಯ ಸಮೀಪಂ ಪ್ರಾಣಿ ವಿದ್ವಿಷಃ. ರಾಮಕೃಷ್ಣರಾದರೂ ಕೂಡ ವಿಷ ಯಾವುದರಿಂದ ಬರುತ್ತೆ ಅಂತ ನೋಡಿಕೊಂಡು ಅಂತ ವಿಷಕ್ಕೆ ಮೂಲವಾದ ಗಿಡಗಳ ಗೆಳ್ಳುಗಳನ್ನು ತಾನು ತುಂಡು ಮಾಡಿದ್ದಾರೆ. ಎಲ್ಲಾ ವೃಕ್ಷಗಳನ್ನು ಛೇದನ ಮಾಡಿ ಆಮೇಲೆ ಸಮಸ್ತ ಪ್ರಾಣಿಗಳನ್ನು ದ್ವೇಷ ಮಾಡುವ ಪ್ರಧಾನ ವೃಕ್ಷ ಉಂಟಲ್ಲ, ಕಲಿ ಅಭಿಮಾನ್ಯವಾದಂತ ಯಾವ ಒಂದು ಬೈನಮರ ಅಂತ ಹೇಳ್ತೇವೆ, ಅದರ ಹತ್ರ ಬಂದಿದ್ದಾನೆ. ತೌ ತಂ ತದೃಶುರ್ ದೈತ್ಯಂ ವೃಕ್ಷಭೂತಮವಸ್ಥಿತಂ ತ್ರಿಂಶದಾಯಾಮತ ಸ್ಕಂದಂ ತದರ್ಥೇ ಪರಿಣಾಹಿನಂ. ಆ ಪಕ್ಕದಲ್ಲಿರುವಂತಹ ಯಾವ ವೃಕ್ಷ ಉಂಟಲ್ಲ ಅದನ್ನೆಲ್ಲ ಹುಡುಕಿಕೊಂಡು ಬಂದಿದ್ದಾರೆ. ಮಹಾದೈತ್ಯನನ್ನು ನೋಡುತ್ತಾ ಇದ್ದಾರೆ. ವೃಷವೃಕ್ಷರಾದ್ರು ಹೇಗೆಂದು ಹೇಳಿದ್ರೆ ವಿಸ್ತಾರವಾದಂತಹ 30 ಮಹಾಗೆಲ್ಲುಗಳಿಂದ ಕೂಡಿತ್ತು ಹೇಳ್ತಾರೆ. ಎಷ್ಟು ಬ್ರಾಂಚಸ್ ಗಳಿದ್ರೆ 30 ಗೆಲ್ಲು ಇತ್ತು ಅಂತ ಹೇಳ್ತಾರೆ. ಅಷ್ಟು ಎತ್ತರದ ಭಾಗದಷ್ಟು ಅದರ ಸುತ್ತಳತೆ ಇತ್ತು ಹೇಳಿದ್ರೆ, ಎತ್ತರ ಎಷ್ಟು ಉಂಟು ಅಷ್ಟೇ ಭಾಗದಲ್ಲಿ, ಅಂದ್ರೆ ಅಷ್ಟೇ ದಪ್ಪವಾಗಿ ಆ ಮರದ ಸುತ್ತಳತೆ ಇತ್ತು. ಅಂದ್ರೆ ಏನು ಹಾಗಾದ್ರೆ, ಎಷ್ಟು ಎತ್ತರ, ಎಷ್ಟು ದಪ್ಪ, ಅಷ್ಟು ದಪ್ಪ ಅಂದ್ರೆ ಎಷ್ಟು ಎಲೆ ಇರತ್ತೆ ಅಂತ ಸ್ವಲ್ಪ ಆಲೋಚನೆ ಮಾಡಿ. ಅಂತಹ ವೃಷವೃಕ್ಷವನ್ನು ಈ ಕಂಸಾದಿಗಳು ಬೆಳೆಸ್ತಾ ಇದ್ದಾರೆ.
ತೌ ತಂ ದದೃಶುರ್ದೈತ್ಯಂ ವೃಕ್ಷಭೂತಮವಸ್ಥಿತಂ ತ್ರಿಮುಷದಾಯ ಮತಂ ಸ್ಕಂದಂ ತದರ್ಥೆ ಪರಿಣಾಹಿನಂ. ಆ ವೃಕ್ಷ ರೂಪದಲ್ಲಿರುವ ಮಹಾದೈತ್ಯರನ್ನು ಬಳಿ ಅವರು ಬಂದಿದ್ದಾರೆ. ಬಂದೆ ವೃಕ್ಷರಾದರೂ ಹಾಗೆ 30 ಗೆಲ್ಲುನಿಂದ ಕೂಡಿದೆ, ಎತ್ತರದ ಅರ್ಧದಷ್ಟು ಸುತ್ತಳತೆ ಹೊಂದಿದೆ. ಅತ್ಯುಚ್ಛರಿತ ಮಹಾಶಾಖಂ ದರ್ಭ ಪ್ರಾಣಿ ನಿರಾಶಯಂ ಪರಿತಃ ಪುತ್ರಧಾರಾಂ ಚ ತೇಜಿವಂತೆ ಸಮಾಶ್ರಿತಾ. ಅತ್ಯಂತ ಎತ್ತರದ ಮಹಾಶಾಖೆಗಳಿಂದ ಕೂಡಿಕೊಂಡು ಎಲ್ಲಾ ಪ್ರಾಣಿಗಳಿಗೂ ಕೂಡ ಭಯವನ್ನು ಕೊಡುವಂತಹ ವೃಕ್ಷವಾಗಿ ಇದು ಬೆಳೆದು ನಿಂತಿದೆ. ಎಲ್ಲ ವೃಕ್ಷಗಳು ಉಪಕಾರ ಮಾಡಲಿಕ್ಕೆ ಇದ್ರೆ ಇದು ಅಪಕಾರಕ್ಕೋಸ್ಕರ ನಿಂತಿದೆ. ಆ ವೃಕ್ಷಗಳ ಪರಿವಾರದವರು, ಮಕ್ಕಳು, ಪತ್ನಿಯರು, ಹೀಗೆ ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಅವರನ್ನೆಲ್ಲ ಏನು ಮಾಡಿದ್ದಾರೆ, ಬೇರೆ ಬೇರೆ ಕಡೆಗೆ ಆಶ್ರಯಿಸಿಕೊಂಡು ಹೋಗಿದ್ದಾರೆ. ತೌ ತಮೀಕ್ಷಾಸು ಗಹನೆ ಗತ್ ಸಮತ್ಸಾದ್ ಮದಗರ್ಭಿತಾ ಅಧ್ಯೇಷ್ಯಮಾನಾ ಪೂರ್ವಮಂ ಗಾವಸ್ಯ ಕುತೂಹಲ ತಾಗುಭಾವಪಿ ಸಂಪ್ರೇಕ್ಷ ರಾಮಕೃಷ್ಣಂ ವಿಷದ್ರುಮಂ ಪಕ್ಷೈರಪಕ್ಷೈರ್ಬಾಲೈಶ್ಚ ಸಂವೃತಂ ತರ್ವತಃ ಫಲೈಃ ಅಥೋ ವಿಷತರಂ ಭೇತ್ತಂ ಉದ್ಯತೌ ನರಪುಂಗವೌ ಸಂರಬ್ಧೌ ಕಾಷ್ಠಪಾಷಾಣೈಃ ಪಾತಯಾಮಾಸಸೋ ಫಲಾನ್. ರಾಮಕೃಷ್ಣರು ಅಂತಹ ಅರಣ್ಯದಲ್ಲಿ ಹುಟ್ಟಿ ಬೆಳೆದವರಾದರೂ ಕೂಡ ಇಂತಹ ಒಂದು ಕಲಿ ಇರುವಂತಹ ಒಂದು ಯಾವ ಒಂದು ಬೇಲದ ಮರ ಉಂಟು ಅದನ್ನು ನೋಡಿರಲಿಲ್ಲಂತೆ. ಹಾಗಾಗಿ ಅರಣ್ಯದ ನಡೆ ಕಂಡಿರುವಂತಹ ಮರಗಳ ರೂಪದಿಂದ ಈ ದೈತ್ಯರ ರೂಪಗಳು, ಅವರದ್ದು ಇಂಟೀರಿಯರ್ ಅಂತ ಏನು ಹೇಳ್ತೇವೆ ಅಲ್ಲಿರುವಂತಹ ಇದೆಲ್ಲ ಅದೆಲ್ಲವೂ ವ್ಯತ್ಯಾಸವಿತ್ತು. ಹಾಗಾಗಿ ಇವರು ಏನು ಮಾಡ್ತಾರೆ, ಇಂತಹ ದೈತ್ಯರು ಮದಗರ್ಭಿತರಾಗಿ ಬಂದಿದ್ದಾರೆ. ಇಂತಹ ಪ್ರಸಂಗದಲ್ಲಿ ಕರುಗಳನ್ನಾಗ್ಲಿ ಹಸುಗಳನ್ನಾಗ್ಲಿ ಯಾವ ಮನುಷ್ಯನು ಕೂಡಿಡೋದಿಲ್ಲ ಅಂತ ಹೇಳ್ತಾರೆ. ತಾವುಭಾವಪಿ ಸಂಪ್ರೇಕ್ಷ್ಯ ರಾಮಕೃಷ್ಣಂ ವಿಷದ್ರಮಂ ಪಕ್ಷೈ ಬಾಲೈಚ ಸಂವೃತ ಸರ್ವತಸ್ಥಭೈಃ. ಹಾಗಾಗಿ ಕುತೂಹಲದಿಂದ ರಾಮಕೃಷ್ಣರು ಏನು ಮಾಡ್ತಾರೆ, ಅವುಗಳನ್ನು ಕಂಡು ಅದರದ್ದು ಹೀಚು, ಕಾಯು, ಹಣ್ಣು ಎಲ್ಲ ಫಳೆಗಳಿಂದ ಕೂಡಿದಂತಹ ಯಾವ ವಿಷದ್ರಮ ಉಂಟಲ್ಲ ಅದನ್ನು ನರಪುಂಗವರು ಸೇರಿ ಅದನ್ನು ತುಂಡು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಆ ಮರವನ್ನು ಕೆಲವರು ಕೋಲುಗಳಿಂದ, ಕೆಲವು ಕಲ್ಲುಗಳಿಂದ ಅವುಗಳ ಫಲವನ್ನು ಉದುರಿಸಿದ್ರಂತೆ. ಸಂರಬ್ಧವು ಕಾಷ್ಟಪಾಷಣೈ ಪಾತಯಾಮಾಸತಃ ಫಲಂ ಅಥೋ ವಿಷತರಂ ಭೇತ್ತಂ ಉದ್ಯಂತೌ ಉಚ್ಛಿದ್ಯ ಬಾಹು ವಿಫಲವು ನಿರ್ಭರ್ತ್ಸ್ಯೌ ದಶನಚ್ಛದಂ ನಿಕ್ಷೇಪಂ ಚಕ್ರತಃ ಖಡ್ಗೈಃ ಕಾಷ್ಟಾನಾಮಶ್ಮನಾಮಪಿ. ಕೃಷ್ಣ ಬಲರಾಮರು ಇಬ್ಬರು ತಾವು ಬಾಹುಗಳಿಂದ ತಟ್ಟಿಕೊಂಡಿದ್ದಾರೆ, ತುಟಿಗಳನ್ನು ಕಚ್ಚಿಕೊಂಡಿದ್ದಾರೆ. ಖಡ್ಗ ಮತ್ತೆ ಕಟ್ಟಿಗೆ ಮತ್ತೆ ಕಲ್ಲುಗಳಿಂದ ಆ ಮರಕ್ಕೆ ಹೊಡಿಲಿಕ್ಕೆ ಆರಂಭ ಮಾಡಿದರು. ಒಬ್ರೊಬ್ರಲ್ಲ, ಇಬ್ರು ಸೇರಿ ಹೊಡಿತಾ ಇದ್ದಾರೆ. ಧನ್ಮೀನಾಂ ಅಪಬಧ್ಯೇತಿ ದೂರ ತದ್ಗವನೇಶರೈಃ ಫಲನ್ಯ ಶಾತಯತ್ ಕೃಷ್ಣೋ ಮರು ಹಸ್ತಾಭ್ಯಾಂ ಕಾಷ್ಠಜಂತುಭಿಃ. ಯಾವ ಧನುರ್ಧಾರಿಯಾದಂತಹ ಇವರೆಲ್ಲ ಯುದ್ಧ ಮಾಡ್ತಾ ಇದ್ದಾರ, ಅದು ಸಾಧ್ಯ ಇಲ್ಲ ಮರಗಳ ಜೊತೆ ಯುದ್ಧ ಮಾಡುದು ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಆ ಮರ ನೋಡ್ಲಿಕ್ಕೆ ಅಷ್ಟು ದಪ್ಪ ಇತ್ತು, ಎತ್ತರ ಇತ್ತು ಅಷ್ಟು ದಪ್ಪ ಅಂತ ಹೇಳಿದ್ರು. ಜೊತೆಗೆ ಅದರದ್ದು ಫಲಗಳು ಅದು ವಿಷಭರಿತ, ಅವುಗಳ ಗೆಲ್ಲು ಎಲೆ ಎಲ್ಲವೂ ವಿಷಭರಿತ. ಹಾಗಾಗಿ ಇವರು ಏನ್ ಮಾಡ್ತಾರೆ, ತಮ್ಮಲ್ಲಿದ್ದಂತಹ ಬಾಣಗಳಿಂದ ಮೊದಲು ಅವರನ್ನೆಲ್ಲ ಹೊಡೆದು ಉರುಳಿಸಿದ್ದಾರೆ. ಯಾವುದು, ಮರ ಮತ್ತು ಅವುಗಳ ಗೆಲ್ಲುಗಳನ್ನೆಲ್ಲ. ಕೃಷ್ಣ ತಾನೇನು ಮಾಡಿದಾನೆ, ಕಾಷ್ಠಗಳಿಂದ ಕೊಕ್ಕೆಯನ್ನು ದಿವ್ಯ ರೀತಿಯಾದಂಥ ಒಂದು ಕೊಕ್ಕೆ ಮಾಡಿ, ಮುಳ್ಳಿನ ಕೊಂಬೆಗಳನ್ನು ಮಾಡಿ, ಹಣ್ಣುಗಳನ್ನು ಬೀಳಿಸ್ಲಿಕ್ಕೆ ಆರಂಭ ಮಾಡಿದ್ದಾನೆ. ಹಸ್ತಗ್ರಾಹ್ಯಾನ್ ಅನೇಕಾಂಚ ಕಾಷ್ಠಾನ್ ಪಾಷಾಣ ಸಂಚಯಾನ್ ಪ್ರದದು ಸತ್ವರ ಗೋಪಾಹ ತಯೋರ್ಹಸ್ತೇಶು ಸರ್ವತಃ. ಕೈಗೆ ಸಿಕ್ಕ ಅನೇಕ ಅಲ್ಲಿದ್ದಂಥದ್ದು ಕಲ್ಲು ಇರ್ಬೋದು, ಕೋಲಿರ್ಬೋದು, ಹಗ್ಗ ಇರ್ಬೋದು, ಎಲ್ಲ ತಗೊಂಡ್ರು ಎಲ್ಲ ಬಡಿಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಇಡೀ ಕಾಷ್ಟಗಳ ಸಮುದಾಯ, ಕಟ್ಟಿಗೆಗಳ ಸಮುದಾಯ ಇದೆಲ್ಲವೂ ಕೂಡ ಗೋಪಾಲರು ತಮ್ಮ ಕೈಯಿಂದ ಹಿಡಿದುಕೊಂಡು ಅದಕ್ಕೆ ಹೋಗಿ ಹೊಡಿಲಿಕ್ಕೆ ಆರಂಭ ಮಾಡಿದರು. ಉದ್ಯಮ ಹೃತ್ಯತೈರೇವ ಮೂರ್ಧ ವಕ್ತ್ರ ಉಭಾವಪಿ ಫಲಾನಿ ಕುಂಭ ಮಾತ್ರಾಣಿ ಪಾತಯಾಂಚಕ್ರತೋ ಕ್ಷಿತವು. ಹಾಗಾಗಿ ಪ್ರಯತ್ನ ಪಟ್ಟು ತಲೆಯನ್ನು ಏರಿಕೊಂಡು ರಾಮಕೃಷ್ಣರು ಮಡಕೆಯನ್ನೆಲ್ಲ ಕಟ್ಕೊಂಡು ಬರ್ತಾ ಇದ್ರೆ ನೆಲದ ಮೇಲೆ ಅದನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ತೌ ಬ್ರುವಂತೌ ಸಮಗ್ರಂತೌ ಬಹುಶಾಖಾಸ್ವನೇಕಧಾ ಪಾತ್ಯಮಾನೆ ಕಲೈಶ್ಚೈವ ಚಕ್ರುಹು ತುಮುಲಂ ಸ್ವನಂ. ರಾಮಕೃಷ್ಣರು ಏನು ಮಾಡ್ತಾ ಇದ್ದಾರೆ, ತಾವು ಬಡಿತಾ ಇದ್ದಾರೆ, ಬೇರೆಯವರಿಗೆಲ್ಲ ಹೇಳ್ತಾ ಇದ್ರೆ ಬಡಿರ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಶಾಖೆಯಿಂದ ಕೂಡಿದಂತಹ ಮಹಾವೃಕ್ಷ ಉಂಟಲ್ಲ, ಅದು ದೊಡ್ಡ ಶಬ್ದ ಉಂಟಾಯಿತು ಅಂತ ಹೇಳ್ತಾರೆ.
ಗೋಪಾಶ್ಚನೇದು ಸಂಹೃಷ್ಟಾ ತದಂತೌ ಚ ಕೇಶವಂ ಫಲಶಾತ ಜನಚಾಸೀತ್ಯೇಕೀಭೂತೋ ಮಹಾಸ್ವನಃ. ಗೋಪಾಲಕರೆಲ್ಲ ಅಷ್ಟೊತ್ತಿಗಾಗುವಾಗ ಏನು ಕೃಷ್ಣ ಬಲರಾಮರು ಬಂದಿದ್ದಾರೆ, ಬಡಿತಾ ಇದ್ದಾರೆ, ಇವರೂ ಸೇರಿ ಬಡಿತಾ ಇದ್ದಾರೆ. ಇವರಿಗೆ ಸಂತೋಷವೋ ಸಂತೋಷ. ಹಾಗಾಗಿ ಇವರು ಶಬ್ದವನ್ನು ಮಾಡಿದ್ದಾರೆ. ಅವರದಲ್ಲಿ ಇರುವಂತ ಪಕ್ಕದಲ್ಲಿ ಇರಿದವರು ರಾಮ ಕೃಷ್ಣ ಅಂತ ಹೇಳಿ ಅವರು ಸಿಂಹದಂತೆ ಗರ್ಜನೆ ಮಾಡ್ತಾ ಇದ್ದಾರೆ. ಹೀಗೆ ರಾಮಕೃಷ್ಣರ ಸಿಂಹಗರ್ಜನೆ ಶಬ್ದ, ಫಲಪತನದ ಶಬ್ದ ಎಲ್ಲವೂ ಒಂದೇ ಆಗಿತ್ತು. ತಸ್ಯ ಗಾವೋ ವೃಷಾದ್ವಿಗ್ನಾಃ ಚಾಸುರಂ ಭವಮಶ್ರಿತಾಃ ದೃಷ್ಟವತ್ಯಶ್ಚ ಶೃಣ್ವಂತ್ಯಃ ಪ್ರಾಗದೃಷ್ಟ ಶ್ರುತಂ ಮನೆ. ಆಸುರಿ ಸ್ವಭಾವದಾದಂಥ 2 ಹಸುಗಳು ಎತ್ತುಗಳು ಎಲ್ಲ ಇದ್ರಲ್ಲ, ಅವರು ಕೂಡ ಉದ್ವಿಗ್ನರಾಗಿ ತಮ್ಮ ಮೂಲ ರೂಪವನ್ನು ಪಡೆದಿದ್ದಾರೆ. ಅಂದ್ರೆ ನೋಡ್ತಾ ನೋಡ್ತಾ ಇರುವಾಗ ಇಷ್ಟವರೆಗೆ ಎತ್ತಿತ್ತು, ದನ ಇತ್ತು, ಕರು ಇತ್ತು. ಈಗ ನೋಡ್ತಾ ಇದ್ರೆ ಅವುಗಳೆಲ್ಲ ತಾವು ರಕ್ಕಸರಾಗಿ ಕನ್ವರ್ಟ್ ಆಗಿ ಬಿಟ್ಟಿದ್ದಾರೆ. ಅವರ ಶಬ್ದಗಳೇ ಕೇಳುತ್ತಾ ಇತ್ತು. ಹಿಂದೆ ಕೂಡ ಆ ವನದಲ್ಲಿ ದೃಶ್ಯವಾದ ಶಬ್ದಗಳು ಕಾಣುವ ಬದಲು ಅದೃಶ್ಯರಾದಂಥವುಗಳೇ ಇತ್ತು ಅಂತ ಹೇಳ್ತಾರೆ. ಘೋರ ಭಯಾನಕ ಗಾವಃ ಸವತ್ಸಾಂತನಭಿದ್ರುತಾಃ ನಿಹಂತಂ ನಿಶ್ಚಿತ ಭೂತ್ವ ಗೋಪಾಲಾನ ಅಭಿಸಂಸ್ಥಿತಾಃ. ಭಯಂಕರವಾದ ಘೋರ ರೂಪವಾದಂತಹ ರೋಗ ಕರುಗಳಿಗೆ ಹಸುಗಳಿಗೆಲ್ಲ ಬಂದಿತ್ತು. ಹಾಗಾಗಿ ಇವರು ಏನು ಮಾಡ್ತಾರೆ, ಇವರಲ್ಲಿ ಮಧ್ಯದಲ್ಲಿ ಇರುವಂತದ್ದು ಕೆಲವು ಡುಪ್ಲಿಕೇಟ್ ದನಗಳು, ಡುಪ್ಲಿಕೇಟ್ ಎತ್ತುಗಳು ಉಂಟು. ಹಾಗಾಗಿ ಅವುಗಳನ್ನು ಹುಡುಕಿ ಹುಡುಕಿ ಹೊಡೆಯುತ್ತಾ ಇದ್ದಾರಂತೆ. ಅವುಗಳಾದ ಪ್ರತ್ಯೇಕವಾಗಿ ಏನು ಮಾಡ್ತಾವೆ ಕೇಳಿದ್ರೆ, ಗೋಪಾಲಕರಿಗೆ ಎದುರಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಳ್ತಾರೆ. ಹಾಗೆ ಹೇಳ್ತಾರೆ, ಕೊಲ್ಬೇಡಿ ಕೊಲ್ಬೇಡಿ ಅಂತ ಹೇಳ್ತಾರೆ. ದಂತೈ ವಿಷಾಣೈ ಪಾದೈಶ್ಚ ಲಾಂಗಲೈ ಮಸ್ತಕೈ ಜೈ ಸಮಾಹೃತ್ಯಾಭಿಜಗ್ನಸ್ತನ್ ಸಕೃಷ್ಣ ಮುಸಲಾಯುಧಾನ್. ಹಲ್ಲುಗಳಿಂದ, ಆಮೇಲೆ ಈ ದನಗಳಾಗ್ಲಿ ಇವುಗಳು ಅದೆಲ್ಲ ಡುಪ್ಲಿಕೇಟ್, ಒರಿಜಿನಲ್ ಅಲ್ಲ. ಸಾತ್ವಿಕ ಗುಣವನ್ನು ಮೈಕೊಡಿಸ್ಲಿಕ್ಕೊಳ್ಳಿಲ್ಲ ತಾಮಸಿಗರು. ಹಾಗಾಗಿ ಕೃಷ್ಣ ಬಂದಾಗ ಅವನ ಜೊತೆಗೆ ಅವುಗಳು ಓಡಾಡ್ತಾ ಇರಲಿಲ್ಲ. ಮತ್ತೇನು ಮಾಡಿದ್ ಗೊತ್ತಾ, ತಮ್ಮ ಹಲ್ಲುಗಳಿಂದ ಕೃಷ್ಣ ಬಲರಾಮರಿಗೆ ಉಪದ್ರವ ಮಾಡಲಿಕ್ಕೆ ಶುರು ಮಾಡಿದ್ರು, ತಮ್ಮ ಕೊಂಬುಗಳಿಂದ ತಿವಿಲಿಕ್ಕೆ ಶುರು ಮಾಡಿದ್ರು. ಇವನ ಹಟ್ಟಿಗೆಯಲ್ಲಿದ್ರೆ ಬೇರೆದ್ದೆಲ್ಲ ಪಾಪ. ಈ 2-3 ಎತ್ತು ಉಂಟಲ್ಲ, ಅದು ಇಡೀ ಇದ್ದದ್ದಕ್ಕೆಲ್ಲ ಹಾಯ್ತದೆ ಅಂತ ಹೇಳ್ತೇವೆ. ಹೀಗೆ ತಾನು ವಿಧ ವಿಧವಾದಂಥ ಉಪದ್ರವಗಳನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ, ಪುರಗಳಿಂದ ಬಲವಾಗಿ ಕೊಲ್ಲಲೆಂದೇ ಹೇಳಿ ಮುಸಲವನ್ನು ಹಿಡ್ಕೊಂಡು ಬಂದ ರಾಮಕೃಷ್ಣನ ಮೇಲೆ ಎಗರಿ ಬಂದ್ರು ಅಂತ ಹೇಳ್ತಾರೆ. ಹನ್ಯಮಾನ ವನೇ ಗೋಪಾಹ ಪಶುಭಿರ್ಘೋರ ರೂಪ ವಿಪ್ರಕೈ ಅಶಕ್ನುವಂತಸ್ತೆ ತ್ರಸ್ತಾಹ ವಿಪ್ರಜಗ್ಮರ್ದಿಶೋ ದಶ. ಆ ಮರ ಇರುವ ಕಾಡಿನಲ್ಲಿ ಆದರೂ ಘೋರ ಬಾಲಕರು ಏನು ಮಾಡ್ತಾರೆ ಕೇಳಿದ್ರೆ, ಆ ಪಶುಗಳಿಂದ ಗುದ್ದಲ್ಪಟ್ಟದ್ದು, ಅವುಗಳಿಗೆ ಕಿವಿಯೆಲ್ಲ ಅಥವಾ ಕಣ್ಣೆಲ್ಲ ತುರಿಸಿದ್ರೆ, ತಲೆಯೆಲ್ಲ ತುರಿಸಿದ್ರೆ ಅದಕ್ಕೆ ಹೋಗಿ ತಿಕ್ಕಿಕೊಳ್ತಾ ಇರ್ತವೆ. ಹೀಗೆ ಘೋರ ರೂಪಿಯಾದಂತೆ ಇವುಗಳನ್ನು ಪಶುಗಳಿಂದ ಗುದ್ದಿಸಲ್ಪಟ್ಟದ್ದಾಗಿ, ಅಂದ್ರೆ ಪಶುಗಳು ಹೋಗಿ ಗುದ್ದುತ್ತವೆ, ಅದನ್ನು ತಡೆಯಲಾಗದೆ 10 ದಿಕ್ಕಿನ ಕಡೆ ಹೊಡಿದ್ರಂತೆ. ಯಾವುದು? ಈ ಶಕ್ತಿಗಳೆಲ್ಲ. ಅಂಬಾರವಾಂಶ್ಚ ನಾದಾಂಚ ಚೇಷ್ಟಾಂತ್ಯ ವಿವಿಧಾ ಗುಣಾ ಯಥಾ ಸ್ಯುಃ ಸೌರಭೇಯಾನಾನ್ ಸಂತ್ಯಾಸಾಂ ತಥಾ ಕ್ವಚಿತ್. ಆ ರಾಕ್ಷಸ ರೂಪದ ಗೌಗಳು ವತ್ಸಾಸುರನ ರೂಪದಲ್ಲಿ ಬಂದದ್ದಿದ್ದಲ್ಲ, ಅವುಗಳಿಗೂ ಅಂಬಾರವ ಶಬ್ದವನ್ನು ಮಾಡ್ತಾ ಇತ್ತು. ರೂಪವನ್ನು ಧಾರಣೆ ಮಾಡಿದ ಮೇಲೆ ಅದಕ್ಕೆ ಬೇಕಾದಂಥ ಸೌಂಡನ್ನು ಮಾಡ್ತಾ ಇತ್ತು. ಆದರೆ ಯಾವ ಶಬ್ದಗಳು ಕೇಳ್ತಾ ಬರಲಿಲ್ಲ. ಯಾಕೆ? ವಾದ್ಯಗಳು ವಿವಿಧವಾದಂಥ ಚೇಷ್ಟೆಗಳನ್ನೆಲ್ಲ ಮಾಡ್ತಾ ಇದ್ರು. ಹೇಳ್ತಾರೆ, ಗೋವುಗಳೇ ಇಲ್ಲದೆ, ಎತ್ತುಗಳೇ ಇಲ್ಲದೆ ಆ ಚೇಷ್ಟೆ ಉಂಟಲ್ಲ, ಆಸುರಿ ಗೋವುಗಳಲ್ಲಿ ಕಾಣಿಸಿತ್ತು. ಅಂದ್ರೆ ಮೊದಲು ತುಂಬ ಇತ್ತು, ಅದು ಅವರದ್ದ ಅಂತ ಗೊತ್ತಾಗ್ತಾ ಇರ್ಲಿಲ್ಲ, ಆ ರೀತಿ ಇತ್ತು ಅಂತ ಹೇಳ್ತಾರೆ. ಗವಾಂ ಹಿತಕರ ಕೃಷ್ಣ ಸಸರ್ವಂ ಉಪಲಕ್ಷ್ಯ ಸ್ವಯಂಚ ಗೋಪೋ ಮೇಧಾವಿ ಬಾಲೋಪಿ ನಿಪುಣಃ ಸದಾ. ಆ ಗೋವುಗಳಿಗೆ ಹಿತ ಮಾಡುವ ದೃಷ್ಟಿಯಿಂದ ಅಥವಾ ಅವುಗಳಿಗೆ ಹಿತವಾದಂಥ ಪರಾಮರಿಸುವುದಕ್ಕೋಸ್ಕರ ಗೋಪನಾಗಿದ್ರು ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ. ಆಗ ಹುಡುಗನಾಗಿದ್ರು ಕೂಡ ನಿಪುಣನಾಗಿದ್ದ ಒಬ್ಬ, ಅವನೇ ಮೇಧಾವಿಯಾಗಿದ್ದ ಗೋಪವೃದ್ಧ. ಗೋರೂಪವನ್ನು ಧರಿಸಿದ ದೈತ್ಯರನ್ನು ನಾಶ ಮಾಡಿದ್ದು ಕೃಷ್ಣ. ವಿಜ್ಞಾಯ ದಾನವಗಣಂ ತದಾ ಗೋರೂಪಧಾರಿಣಂ ಅಕಾರೈರಿಂಗಿತೈರ್ಯುಕ್ತ ನಿಶ್ಚಿತ ಸಸುಬುದ್ಧಿಮಾನ್. ಗೋರೂಪವನ್ನು ಧರಿಸಿ ಇವುಗಳೆಲ್ಲ ಏನು ಮಾಡ್ತಾ ಇತ್ತು, ಎತ್ತುಗಳೆಲ್ಲ ಕೇಳಿದ್ರೆ ದಾನವ ಕುಲವನ್ನೇ ನಾಶ ಮಾಡಬೇಕು ಅಂತ ಹೊರಟದ್ದು. ಹಾಗೆ ಕೃಷ್ಣ ಆಲೋಚನೆ ಮಾಡ್ತಾನೆ, ನಾನು ಹೀಗೆ ಬಿಟ್ಟರೆ ಆಗ್ಲಿಕ್ಕಿಲ್ಲ ಅಂತ ಆಲೋಚನೆ ಮಾಡಿ ತಾನೇನು ಮಾಡ್ತಾನೆ ಕೇಳಿದ್ರೆ, ಗೋರೂಪ ಧರಿಸಿದ ದಾನಗುಲವನ್ನು ಅಕಾರೈ ಇಂಗಿತೈರ್ಯುಕ್ತ ವಿಪಶ್ಚಿತ
ನಿಶ್ಚಿತ ಸುಬುದ್ಧಿಮಾನ್. ಗೋರೂಪವನ್ನು ಧರಿಸಿದ, ಇಡೀ ಮಾನವ ಕುಲಕ್ಕೆ ನಾಶ ಆಗುವಂತಹ ಆಯುಧಗಳಿದ್ರೂ ಕೂಡ ಕೃಷ್ಣನ ಸಂಸಾರ ಚಕ್ರದಿಂದ ನಾಶ ಮಾಡುವ, ಸಂಸಾರ ಚಕ್ರವನ್ನು ನಾಶ ಮಾಡುವ ಶಂಖವನ್ನು ಧರಿಸಿದ್ದಾನೆ. ಹಾಗಾಗಿ ಅಕಾರೈಹಿ ಇಂಗಿತೈರ್ಯುಕ್ತ ನಿಶ್ಚಿತ ಸಬುದ್ಧಿವಾನ್, ದುಷ್ಟತನದಿಂದ ದೂರವಿದ್ದುಕೊಂಡು ಯುಕ್ತಿಯುಕ್ತರಾಗಿ ತಾವು ನಿಶ್ಚಯಿತರಾಗಿದ್ದಾನೆ. ತನ್ಮುಹೂರ್ತೆ ಚ ಚತ್ವಾರೋ ವತ್ಸವೂತಾಃ ಪುರೇ ಸುತಾಃ ಸಮಾಘನ್ ಸಹತ ಕೃಷ್ಣಂ ಲಲಾಟೈಶ್ಚರಣೈಃ ಪುರೈಃ. ವಿರೋಚನನ ಮಗನಾದ ಕಲಿ 4 ಮಂದಿಗಳು ಆ ಮುಹೂರ್ತದಲ್ಲಿ ಕರುಗಳು, ಆಮೇಲೆ ಕೃಷ್ಣನನ್ನು ಗುದ್ದುವಂತಹ ಪ್ರಾಣಿಗಳಾಗಿ, ಮರಗಳಾಗಿ, ಹಣೆಗಳಾಗಿ ಝಾಡಿಸಿಕೊಂಡು ಬಂದಿದ್ದಾನೆ. ಅಂದರೆ ಮೊದಲು ಇವರೆಲ್ಲ ಮಾಡುವಾಗ ಖುಷಿ ಆಯಿತು, ಆಮೇಲೆ ನನಗೆ ಯಾಕಪ್ಪ ಅಂತ ಹೇಳಿಕೊಂಡು ತಾನು ಝಾಡಿಸಿಕೊಂಡು ಬಂದಿದ್ದಾನೆ. ಸತೀಕ್ಷ್ಣ ಮಾಹತ ಕೃಷ್ಣೋ ಬಲವೀರ್ಯತ ಸಂಭ್ರಮ ಹಸ್ತಾಭ್ಯಾಮ್ ಅಭಿಜಗ್ರಾಮ ಸಂಹತಾನ್ ವಾತರಂಹಸ. ಆ 4 ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅವರು ಏನು ಮಾಡಿದ್ದಾರೆ ಕೇಳಿದ್ರೆ, ಒಬ್ಬ ಹಿಂಬದಿನಿಂದ ನಿಂತರೆ ಇನ್ನೊಬ್ಬ ಎದುರುಗಡೆ ನಿಂತಿದ್ದಾನೆ, ಇನ್ನೊಬ್ಬ ಮೇಲ್ಭಾಗದಲ್ಲಿ ನಿಂತರೆ ಇನ್ನೊಬ್ಬ ಕೆಳಭಾಗದಲ್ಲಿ ನಿಂತಿದ್ದಾನೆ. ಹೀಗೆ ಬಲಿಷ್ಠರಾದ 4 ಮಂದಿ. ಅವರೂ ಕೂಡ ಅಷ್ಟೇ ಈ ಎತ್ತುಗಳಿಂದೆಲ್ಲ ಪೀಡೆಕ್ಕೊಳಗಾದವರು. ಹಾಗಾಗಿ ಓಡಿಕೊಂಡು ಬಂದು ಗಾಳಿಯ ವೇಗದಲ್ಲಿ ನುಗ್ಗಿ ಎಲ್ಲ ಅಸುರರನ್ನು ನಾಶ ಮಾಡ್ತಾರೆ. ತೇಷಾಂ ಬಲೇನ ವಿಜ್ಞಾಯ ತೇಷಾಂ ಹಸ್ತಗತೇಷ ಚ ದೈತ್ಯಾ ನಿಶ್ವಸಯಂತಿ ಹರಿ ನಿಶ್ಚಿತ ದಾನವಂ. ಆ 4 ಕರುಗಳಲ್ಲಿ ಕೈಯಲ್ಲೆಲ್ಲ ಹಿಡ್ಕೊಂಡು ಬಂದಾಗ ಕೃಷ್ಣ ಏನು ಮಾಡ್ತಾನೆ, ಬಲಿಷ್ಠವಾದ ಬಲದಿಂದ ಕರುಗಳನ್ನು ನಿಶಂಶೆಯಾಗಿ ದೈತ್ಯರೇ ಅಂತ ಗುರುತಿಸಿ ಹೊಡೆದು ಕೊಂದು ಹಾಕ್ತಾನೆ ಅಂತ ಹೇಳ್ತಾರೆ. ಬಲಿಷ್ಠವಾದ 4 ಮಕ್ಕಳು, ಅವುಗಳನ್ನು ಯಾರು ಅಂತ ಗೊತ್ತಾಗತ್ತೆ, ಯಾಕೆ ಅವರುಗಳಿಗೆ ಬುದ್ಧಿದ ಚಿಹ್ನೆಗಳಿದ್ದಾವೆ. ಅದೆಲ್ಲ ಈ ಮಾಯೆಗೆ ಒಳಗಾದಂತಹ ಜಿಂಕೆಗಳು ಕೊಟ್ಟಿದ್ದಾವೆ. ಹಾಗಾಗಿ ಹೇಳ್ತಾರೆ, ಕೃಷ್ಣನಿಗೆ ಒಳ್ಳೆಯದು ಹೌದು. ಯಾವುದು ಒಳ್ಳೆಯದು? ಕೃಷ್ಣನಿಗೆ ಕೃಷ್ಣಾಲಂಕಾರ ಮಾಡಿದ್ರೇನೆ ಒಳ್ಳೆಯದು. ಕೂಡಲೇ ವಿಚಾರ ಮಾಡದ ಆ ಬಲವನ್ನು ಪ್ರದರ್ಶನವನ್ನು ಮಾಡಿ, ತತ್ಕ್ಷಣಾದ ವಿಚಾರ್ಯೈವ ಪ್ರಾರಬ್ಧಂ ಕಾರ್ಯಮಾತ್ಮನಃ ಏಕೈಕಮೇಷಾಂ ವಿಕ್ಷೇಪ ಪಾದಾನ್ ಸಂಕೃತ್ಯ ಲೀಲೆಯ. ಕೂಡಲೇ ವಿಚಾರ ಮಾಡಿ ಬಲ ಪ್ರದರ್ಶನ ಮಾಡುವ ಅಂತ ಮುಂದೆ ಬರೆದು ಬಿಡ್ತಾರಂತೆ ಕೃಷ್ಣ ಬಲರಾಮರು ಕೂಡ. ಆಗ ಒಂದೊಂದು ಗೋವುಗಳ ಕಾಲನ್ನು ಹಿಡಿದು ತಾನು ಲೀಲೆಯಿಂದ ಕಿತ್ತು ಬಿಸಾಡ್ತಾ ಇದ್ದಾನೆ. ಸಂಗೃತ್ಯ ಲೀಲೆಯ ಅಂತ ಹೇಳ್ತಾರೆ ಕೃಷ್ಣನನ್ನು. ದಕ್ಷಿಣೇನ ಕರೇಣೈವ ಗೃಹೀತ್ವಾ ಚೇತರಾನಪಿ ಏವಂ ವತ್ಸೈರಭಿಘ್ನಂತಂ ಸರ್ವೇ ವತ್ಸಾಸ್ಸ ವಿಷದ್ರುಮಂ. ಹೇಳ್ತಾರೆ, ಬಲಗೈಯಿಂದ ದೈತ್ಯ ರೂಪದ ಈ ಅಸುರ 2 ಕಾಲನ್ನು ಹಿಡ್ಕೊಂಡ. 2 ಕೈ ಆಗಿರುತ್ತೆ, 2 ಕಾಲಾಗಿರುತ್ತೆ. ಅದನ್ನು ಮಡಚಿಕೊಂಡಾಗ 4 ಕಾಲು ಅಂತ ಅನಿಸತ್ತೆ. ಇವ ಏನು ಮಾಡ್ತಾನೆ ಕೇಳಿದ್ರೆ, ದೈತ್ಯರನ್ನು ಹಿಡಿದು ಹಾಕಿದ್ದಾನೆ. ಕೃಷ್ಣ ಬಲವನ್ನು ಕಂಡು ವತ್ಸಾಸುರ ತನ್ನ ಸ್ಥಾನದಲ್ಲಿರುವ ವಿಷದ್ರುಮದ ಬಳಿಗೆ ಹೋಗಿದ್ದಾನೆ. ಮೊದಲು ಹತ್ತಿರ ಬಂದಿದ್ದಾರೆ, ಬಿಟ್ಟಾಗಿದೆ, ಅಲ್ಲಿಂದ ಹೊರಟು ಗಲಾಟೆ ಆಗಿದೆ. ಗಲಾಟೆ ಆದ ಮೇಲೆ ಮತ್ತೆ ಇವರು ಪೆಟ್ಟು ಹೊಡೆದು ಎಲ್ಲಿ ಹೋಗಿದ್ದಾರೆ, ಇವನಿಗೆ ಎಚ್ಚರ ಆಗುವ ಮೊದಲು ಮತ್ತೆ ವಿಷಪುಟರೆಯ ಒಳಗೆ ಹೋಗಿ ಅಡಗಿ ಕೂತಿದ್ದಾರೆ. ಕೃಷ್ಣಾದ್ಯವಧಾವಂತಂ ವಿಸರ್ಜನ್ಯನ್ ವಿಮರ್ದಿತಂ ತಾನ್ ಸರ್ವಾನ್ನೇಕಾನ್ ಸಂಧಾಯ ಸಮಹಾದ್ಯತಿ ಅಪರೇಣಾಹನವತ್ಸೈಃ ಉಚ್ಚಿಷ್ಟ ಬಲಜಾಂಧ್ರಮಂ ತತಃ ಸಂಭೂಯ ಕೃತೆ ವತ್ಸಃ ಸರ್ವತ್ರ ಸಮಭಿದ್ರುವನ್. ಕೃಷ್ಣನನ್ನು ಬಿಟ್ಟು ಬೇರೆ ಗೋಪಾಲಕರೆಲ್ಲ ಏನು ಮಾಡಿದ್ದಾರೆ ಕೇಳಿದ್ರೆ ಓಡಿ ಹೋಗಿದ್ದಾರೆ. ಯಾಕೆ? ಆ ಅಸುರನ ಏಟನ್ನು ತಾಳ್ಲಿಕ್ಕಾಗಿದೆ. ಆದರೆ ಕೃಷ್ಣ ಮಾತ್ರ ಏನು ಮಾಡಿದ್ದಾನೆ, ಒಂದೇ ಕೈಯಿಂದ ಅದನ್ನು ಹಿಡ್ಕೊಂಡಿದ್ದಾನೆ ಆ ಆಲದ ಮರವನ್ನು, ಮತ್ತೊಂದು ಕೈಗಳಿಗೆ ಅವಳಿಗೆ ಹೊಡಿಲಿಕ್ಕೆ ಆರಂಭ ಮಾಡಿದ್ದಾನೆ. ಹೀಗಾಗಿ ಅಲ್ಲಿರುವ ಕರುಗಳಿಗೆ ವಿಷದ್ರುಮವನ್ನು ಹೊಡೆಯುವಾಗ ಮತ್ತೊಂದು ಕೈಯಿಂದ ಹೊಡೆದಿದ್ದಾನೆ. ಆಗ ವಿಷದ್ರುಮ ಹೊಡೆಯುವಾಗ ಏನು ಮಾಡಿದ್ರೆ, ಎಲ್ಲಾ ಕಡೆಯಿಂದ ಸಾವಿರ ಸಂಖ್ಯೆಯ ರೂಪದ ಕರುಗಳು ಓಡಿ ಬಂದ. ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ, ತತಃ ಸಂಭೂಯತೆ ವತ್ಸ ಸರ್ವತಃ ಸಮಭಿದ್ರವನ್ನು ಹೇಳುವಾಗ ಬಲವಾನ್ ಧ್ರುವಂ ಅಂತ ಬಲವಾದ ವೃಕ್ಷವನ್ನು ಕಡದದ್ದಕ್ಕೆ ತಾವು ದ್ವೇಷವನ್ನು ಇಟ್ಟುಕೊಂಡ ಅಸುರರು ಹೀಗೆ ಉಪದ್ರವವನ್ನು ಕೊಡ್ತಾ ಇದ್ದಾರೆ. ಸಮಾಹರಂತ ಸಂರಬ್ಧಾ ಪಾದೇರ್ದಂಡೈಶ್ಚ ಮಸ್ತಕೈಃ ತಾನ್ ಹತ್ವಾ ಬಲವಾನ್ ಕೃಷ್ಣ ಪಾದಜಾಂ ಹಂಸಸೂಕರೈಃ. ಕೃಷ್ಣ ತನ್ನ ಪಾದಗಳನ್ನು ಹಿಡಿದವರಿಗೆ ಬಿಟ್ಟಿದ್ದಾನೆ. ಅದು ಇಲ್ಲದೆ ಯಾರು ಕೃತಕವಾದ ದನ ಎತ್ತಿನ ರೂಪದಲ್ಲಿ ಬಂದಿದ್ದಾರೋ ಅವುಗಳಿಗೆಲ್ಲ ತಕ್ಕ ಪಾಠವನ್ನು ತಾನು ಕಳಿಸ್ತಾ ಇದ್ದಾನೆ.
ಹೇಳ್ತಾ ಇದ್ದಾರೆ. ಎಲ್ಲಿಂದೆಲ್ಲ ಹೊಡೆದ ಕೃಷ್ಣ ಅಂತ ಕೇಳಿದ್ರೆ ತನ್ನ ಕಾಲಿನಿಂದ, ತನ್ನ ತೊಡೆಯಿಂದ, ತನ್ನ ಕೈಗಳಿಂದ, ತನ್ನ ಭುಜಗಳಿಂದ, ಎಲ್ಲಿಂದ ಹೊಡಿಲಿಕ್ಕೆ ಸಾಧ್ಯವೋ ಅಲ್ಲಿಂದ ಎಲ್ಲ ಆ ವೃಕ್ಷದಿಂದ ಬಂತಹ ಕಲಿಪುತ್ರರಿಗೆ ತಾನು ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಮತ್ತೆ ಉಳಿದ ಭಾಗಗಳನ್ನು ನಾಳೆ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೋ ಬುದ್ಧ್ಯಾತ್ಮನ ಮಾನಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವತ್ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ ಚಕ್ರಾಚ ಗದಾ ಶಂಖಾದ್ಯುತಾಯುಧಃ ದೇವಕೀ ನಂದನ ಶ್ರುತಿಶೋ ನಂದಗೋಪಪ್ರಿಯಾತ್ಮಜಃ ಒಂಜಿ ಗಳಿಗೆ